ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆ, ಒಂದು ಮಹೋನ್ನತವಾಗಿರುವಂತಹ ದಿನವನ್ನು ಕೊಟ್ಟಿಕ್ಕಾಗಿ ನಿಮಗೆ ಸ್ತೋತ್ರಪ್ಪ. ಅನರ್ಹರಾಗಿದ್ದರೂ ಸಹ, ಅರ್ಹತೆ ಇಲ್ಲದೇ ಇದ್ದರೂ ಸಹ ನಮ್ಮೆಲ್ಲರಿಗೂ ಇನ್ನೊಂದು ಅವಕಾಶವನ್ನು ಕೊಟ್ಟು ಪರಲೋಕ ರಾಜ್ಯಕ್ಕೆ ನಮ್ಮೆಲ್ಲರನ್ನು ಇನ್ನೂ ಸಿದ್ಧ ಮಾಡುತ್ತಾ ಕಾಯ್ತಾ ಕೂತಿರುವಂತಹ ನಿಮಗೆ ಇನ್ನೊಂದು ಸಾರಿ ಕೃತಜ್ಞತೆಗಳು ಅಪ್ಪ. ಈ ಒಂದು ಭಾನುವಾರದ ದಿನ ನಾವೆಲ್ಲರೂ ಒಟ್ಟಾಗಿ ಸೇರಲಿಕ್ಕೆ ನಮ್ಮ ಕೊಟ್ಟಿರುವಂತಹ ಈ ಅವಕಾಶದ ನಿಮಿತ್ತ ನಿಮ್ಮ ವಾಕ್ಯಗಳನ್ನು ನಿಮ್ಮ ಮಕ್ಕಳೊಟ್ಟಿಗೆ ಹಂಚ್ಕೊಳ್ಳಲಿಕ್ಕೆ, ಹಾಗೆ ಕೇಳಲಿಕ್ಕೆ, ಅರ್ಥ ಮಾಡ್ಕೊಳ್ಳಿಕ್ಕೆ ನೀವು ಕೊಟ್ಟಿರುವಂತಹ ಅವಕಾಶದ ನಿಮಿತ್ತ ಕೃತಜ್ಞತೆಗಳು ತಂದೆ. ಈ ಸಮಯದಲ್ಲಿ ಹೇಳ್ತಿರುವಂತಹ ನನಗೆ ಪರಿಶುದ್ಧಾತ್ಮರ ಸಹಾಯವನ್ನು ಕೇಳ್ತಿರುವಂತಹ ನಿಮ್ಮ ಮಕ್ಕಳಿಗೆ ಅದನ್ನು ಅಂಗೀಕರಿಸಲಿಕ್ಕೆ ಬೇಕಾಗಿರುವಂಥ ವಿವೇಕವನ್ನು, ಸಾತ್ವಿಕತೆಯನ್ನು ದಯಪಾಲಿಸಿ. ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ, ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಆಮೆನ್. ಪ್ರಿಯರಾದ ದೇವಜನರೇ, ಇವತ್ತು ನಾವು ಆಲೋಚನೆ ಮಾಡ್ತಿರುವಂತಹ ಅಂಶದ ಹೆಸರು ಐಕ್ಯತೆ. ಅಂಶದ ಹೆಸರನ್ನು ಇನ್ನೊಂದು ಸಾರಿ ಹೇಳ್ತಿದ್ದೇನೆ. ಇವತ್ತು ನಾವು ಆಲೋಚನೆ ಮಾಡ್ತಿರುವಂತಹ ಅಂಶದ ಹೆಸರು ಐಕ್ಯತೆ. ಬ್ರ್ಯಾಕೆಟಲ್ಲಿ ಕುಟುಂಬಗಳಲ್ಲಿ ಅಥವಾ ಮನೆಗಳಲ್ಲಿ ಅಂತ ಹೇಳಿ ಬರ್ಕೊಳ್ಳಿ. ಇವತ್ತು ನಾವು ಆಲೋಚನೆ ಮಾಡ್ತಿರುವಂತಹ ಸಬ್ಜೆಕ್ಟು ಸಂಘದಲ್ಲಿ ತೋರ್ಪಡಿಸುವಂತಹ ಐಕ್ಯತೆ ಬಗ್ಗೆ ಅಲ್ಲ, ಕುಟುಂಬಗಳಲ್ಲಿ, ಮನೆಗಳಲ್ಲಿ ತೋರ್ಪಡಿಸಬೇಕಾಗಿರುವಂತಹ ಐಕ್ಯತೆಯ ಬಗ್ಗೆ ಮಾತಾಡ್ಕೊಳ್ತಿದ್ದೀವಿ. ಓಕೆ, ಇಷ್ಟಕ್ಕೂ ಈ ಅಂಶವನ್ನು ಏನಕ್ಕೋಸ್ಕರ ಆಲೋಚನೆ ಮಾಡ್ತಿದ್ದೀವಿ? ಐಕ್ಯತೆ ಬಗ್ಗೆ ಏನಕ್ಕೋಸ್ಕರ ಆಲೋಚನೆ ಮಾಡಬೇಕು? ಅದು ಮನೆಗಳಲ್ಲಿ, ಕುಟುಂಬಗಳಲ್ಲಿ. ಕುಟುಂಬಗಳಲ್ಲಿ ಐಕ್ಯವಾಗಿರಬೇಕಾ? ಪ್ರಪ್ರಥಮವಾಗಿ ಕುಟುಂಬಗಳಲ್ಲಿ ಐಕ್ಯವಾಗಿರಬೇಕಾ? ಇರಬೇಕಾ ಬೇಡವಾ? ಇರಬೇಕಾ? ಏನಕ್ಕೋಸ್ಕರ ಐಕ್ಯವಾಗಿರಬೇಕು? ಒಂದು ಕುಟುಂಬದಲ್ಲಿರುವಂತಹ ಎಲ್ಲರೂ ಸಹ ಏನಕ್ಕೋಸ್ಕರ ಐಕ್ಯತೆಯನ್ನು ತೋರಿಸ್ಬೇಕು? ಏನಕ್ಕೋಸ್ಕರ ಐಕ್ಯವಾಗಿರಬೇಕು? ಐಕ್ಯವಾಗಿಲ್ಲದೆ ಹೋದರೆ ಏನಾಗತ್ತೆ? ಶಾಂತಿ ಸಮಾಧಾನ ಇರುತ್ತಾ? ಇಲ್ಲ. ಕುಟುಂಬಗಳು ಒಡೆದೋಗತ್ವಾ? ಒಡೆದೋಗತ್ತೆ. ಇದೆಲ್ಲ ಆಗುವಂತಹದ್ದು ಈ ಒಂದು ಪದ ಐಕ್ಯತೆ ಅನ್ನುವಂತಹದ್ದು ಇಲ್ಲದೇ ಇದ್ದಾಗ. ಅದಕ್ಕೋಸ್ಕರ ದೇವರು ನಮ್ಮ ಒಳಿತನ್ನು ಕೋರಿ, ನಮ್ಮೆಲ್ಲರ ಕುಟುಂಬಗಳ ಒಳಿತನ್ನು ಕೋರಿ ಐಕ್ಯತೆ ಬಗ್ಗೆ ತುಂಬ ಚೆನ್ನಾಗಿ ಬರ್ಸಿದ್ದಾರೆ ಪ್ರಿಯರೇ ಸತ್ಯವೇದದಲ್ಲಿ. ಇವತ್ತು ಆಲೋಚನೆ ಮಾಡಿ ನೋಡೋಣ. ಒಂದು ಕುಟುಂಬ ಐಕ್ಯವಾಗಿರಬೇಕಾದ್ರೆ ನಮ್ಮ ತಲೆಯಲ್ಲಿ ಏನೇನೆಲ್ಲ ಇರಬೇಕು ಅನ್ನುವಂತಹದ್ದು ನಮಗೆ ಗೊತ್ತಾಗುತ್ತೆ ಇವತ್ತಿನ ಸಂದೇಶದಲ್ಲಿ. ಮೊಟ್ಟ ಮೊದಲನೇದಾಗಿ ಸಂದೇಶವನ್ನು ಎಲ್ಲಿಂದ ಶುರು ಮಾಡೋಣ ಅಂತ ಹೇಳಿ ಯೋಚನೆ ಮಾಡ್ತಿರ್ಬೇಕಾದ್ರೆ, ಇಡೀ ಪ್ರಪಂಚದಲ್ಲಿ, ಇಡೀ ಸೃಷ್ಟಿಯಲ್ಲಿ ಐಕ್ಯವಾಗಿ ಈಗಿನವರೆಗೂ ಯಾವತ್ತೂ ಸಹ ಭೇದಗಳಿಲ್ಲದೆ, ಯಾವತ್ತೂ ಸಹ ಕಲ್ಮಶಗಳಿಲ್ಲದೆ ಇರುವಂತಹ ಒಂದು ಕುಟುಂಬ ಅಂತ ಹೇಳಿದರೆ ಯಾವುದು? ಯಾವುದು? ದೇವರ ಕುಟುಂಬ. ದೇವರ ಕುಟುಂಬ. ಈ ದೇವರ ಕುಟುಂಬದಲ್ಲಿ ಸದ್ಯಕ್ಕೆ ನಾವೆಲ್ಲರೂ ಇದ್ದರೂ ಸಹ ನಾವೆಲ್ಲರೂ ಇಲ್ಲ ಅಂತ ಅಂದ್ಕೊಳ್ಳೋಣ ಸ್ವಲ್ಪ ಹೊತ್ತು. ಓಕೆ, ಯಾರ್ಯಾರಿದ್ದಾರೆ ಅಂತ ಅಂದ್ಕೊಳ್ಳೋಣ ಸ್ವಲ್ಪ ಹೊತ್ತು. ತಂದೆಯಾಗಿರುವಂತಹ ದೇವರು, ಯೇಸು ಕ್ರಿಸ್ತರು, ಪರಿಶುದ್ಧಾತ್ಮ ದೇವರು, ಇವರನ್ನು ಒಂದು ಕುಟುಂಬವಾಗಿ ಒಂದು ಸಾರಿ ನೋಡಿ. ಓಕೆ, ಈ ಮೂರು ಜನರು, ನಾವೆಲ್ಲರೂ ಸಹ ಆದಾಮನ ಸೃಷ್ಟಿಯಾಗಿ ಸುಮಾರು ಒಂದು 8,000 ವರ್ಷ ಆಗಿದೆ ಅಲ್ವಾ? ಆ 8,000 ವರ್ಷಗಳಿಂದ ಎಲ್ಲಾದರೂ ಇವರ ಮಧ್ಯ ವಿಭೇದಗಳು, ಕಕ್ಷೆಗಳು, ಘರ್ಷಣೆಗಳು ಇರುವಂತಹ ಹಾಗೆ ನೀವು ನೋಡ್ತೀರಾ ಸತ್ಯವೇದದಲ್ಲಿ? ನೋಡ್ತೀರಾ? ಇಲ್ಲ. ಇವರು ಮೂವರು ಸಹ ಏನು ಹೇಳಿ, ಇವರು ಮೂವರು ಹೇಗೆ ವಿಭಜನೆ ಆದರು ಅಂತ ಹೇಳಿ ನಾವು ನೋಡ್ಕೊಳ್ತೀವಿ. ಒಂದೇ ಆತ್ಮದಿಂದ ವಿಭಜನೆ ಆಗಿರುವಂಥ ಆತ್ಮಗಳಲ್ವ ಮೂವರು ಸಹ? ತಂದೆ, ಮಗ, ಪರಿಶುದ್ಧಾತ್ಮರು ಅನ್ನುವಂಥವರು ಒಂದೇ ಆತ್ಮದಿಂದ ವಿಭಜನೆ ಆಗಿರುವಂಥವರಲ್ವ? ಕೆಲಸದ ನಿಮಿತ್ತ, ಕೆಲಸಗಳಿಗೋಸ್ಕರ ವಿಭಜನೆ ಆಗಿರುವಂಥವರಲ್ವ? ಓಕೆ, ಹಾಗಾದರೆ ಈ ಮೂವರಲ್ಲೂ ಇರುವಂತಹದ್ದೇನು? ಒಂದೇ ಸಾರಾಂಶನ? ತಂದೆ, ಮಗ, ಪರಿಶುದ್ಧಾತ್ಮರು. ಈ ಮೂವರು, ನಾನು ತಂದೆ, ಮಗ, ಆತ್ಮರ ಬಗ್ಗೆ ಸಬ್ಜೆಕ್ಟ್ ಮಾತಾಡ್ತಿಲ್ಲ. ಅವರು ಮೂವರು ಒಬ್ಬರ ಬೇರೆ ಬೇರೆನಾ ಅಂತ ಮಾತಾಡ್ತಿಲ್ಲ. ಒಂದು ಕುಟುಂಬದ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಇದ್ರ ಬಗ್ಗೆ ಹೇಳಬೇಕು. ಇವಾಗ ನೀವು ಹೇಳಿ, ತಂದೆ, ಮಗ, ಪರಿಶುದ್ಧಾತ್ಮರು ಈ ಮೂವರೂ ಸಹ ಒಂದೇ ಆತ್ಮದಿಂದ ವಿಭಜನೆ ಆಗಿರುವಂಥವರಲ್ವ? ಹೌದು. ಹಾಗಾದರೆ ಈ ಮೂವರಲ್ಲೂ ಇರುವಂತಹ ಸಾರಾಂಶ ಒಂದೇನಾ? ಎಸೆನ್ಸ್ ಒಂದೇನಾ? ಹೌದು. ದೇವರು ಪ್ರಾರಂಭದಲ್ಲಿ ಒಂದು ಮಾತನ್ನು ಅಂದ್ಕೊಳ್ತಾರಲ್ವ, ನಮ್ಮ ಸ್ವರೂಪದಲ್ಲಿ, ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ. ಏನು ಹಂಗಂದ್ರೆ ಏನು ಹೇಳಿ? ಹಂಗಂದ್ರೆ ಏನು? ದೇವರು ಈ ಲೋಕದಲ್ಲಿರುವಂಥ ಕುಟುಂಬವನ್ನು ಸಹ ಏರ್ಪಡಿಸಬೇಕಾದ್ರೆ ಹೇಗೆ ಏರ್ಪಡಿಸ್ತಾರೆ ಪ್ರಿಯರೇ? ಆದಾಮನನ್ನು ಸೃಷ್ಟಿ ಮಾಡ್ತಾರೆ. ಆದಾಮನನ್ನು ಸೃಷ್ಟಿ ಮಾಡಿದ ನಂತರ ಹವ್ವಳನ್ನು ಹೇಗೆ ಸೃಷ್ಟಿ ಮಾಡ್ತಾರೆ ಹೇಳಿ ಜೋರಾಗಿ? ಆದಾಮನನ್ನು ಸೃಷ್ಟಿ ಮಾಡಿದ ನಂತರ ಹವ್ವಳನ್ನು ಹೇಗೆ ಸೃಷ್ಟಿ ಮಾಡ್ತಾರೆ? ಆದಾಮನ ಪಕ್ಕೆಯ ಎಲುಬಿನಿಂದ ಸೃಷ್ಟಿ ಮಾಡುತ್ತಾರೆ. ನಿಜನಾ? ಇವಾಗ ಒಂದು ಪ್ರಶ್ನೆ,
ದೇವ್ರ ಕೈಯಲ್ಲಿ ಹಾಗೇ ಸೃಷ್ಟಿ ಮಾಡ್ಲಿಕ್ಕೆ ಆಗ್ತಿತ್ತಾ? ಆದಾಮನ ಪಕ್ಕೆ ಎಲುಬು ಇಲ್ಲ ಅಂತ ಹೇಳಿದ್ರೂ ಸೃಷ್ಟಿ ಮಾಡ್ಲಿಕ್ಕೆ ಆಗ್ತಿತ್ತಾ? ಆದಾಮನನ್ನು ಸೆಪ್ರೇಟಾಗಿ ಸೃಷ್ಟಿ ಮಾಡಿರುವಂತಹ ದೇವರಿಗೆ ಹವ್ವಳನ್ನು ಸೆಪ್ರೇಟಾಗಿ ಸೃಷ್ಟಿ ಮಾಡ್ಲಿಕ್ಕೆ ಆಗ್ತಿತ್ತಾ ಇಲ್ವಾ? ಆಗ್ತಿತ್ತಾ? ಹಂಗೆ ಮಾಡಿದ್ರ? ಹೇಗೆ ಮಾಡಿದ್ರು? ಆದಾಮನ ಪಕ್ಕೆ ಎಲುಬನ್ನೇ ತಗೊಂಡು ಹವ್ವಳನ್ನು ಮಾಡಿದ್ರು. ಏನಕ್ಕೋಸ್ಕರ? ಏನಕ್ಕೋಸ್ಕರ? ಆದಾಮನ ಮಟೀರಿಯಲನ್ನೇ ಏನಕ್ಕೋಸ್ಕರ ತಗೊಂಡ್ರು ಸೃಷ್ಟಿ ಮಾಡಲಿಕ್ಕೆ? ಏನಕ್ಕೋಸ್ಕರ? ನಾನು ಇವಾಗ ತಾನೇ ಹೇಳಿದೆ, ಪ್ರಾರಂಭದಲ್ಲಿ ಒಂದು ಆತ್ಮ ಇತ್ತು, ಆ ಒಂದು ಆತ್ಮ ಮೂವರಾಗಿ ವಿಭಜಿಸಲ್ಪಟ್ಟರು. ಏನಕ್ಕೋಸ್ಕರ? ಕೆಲಸಗಳ ನಿಮಿತ್ತ. ಹೌದಾ? ತಂದೆ, ಮಗ, ಪರಿಶುದ್ಧಾತ್ಮರಾಗಿ ಮೂವರಾಗಿ ವಿಭಜಿಸಲ್ಪಟ್ಟರು. ಇಲ್ಲಿ ಏನು ಕಾಣಿಸ್ತಿದೆ? ಒಂದು ಕುಟುಂಬದ ವ್ಯವಸ್ಥೆಯಲ್ಲಿ ಏನು ಕಾಣಿಸ್ತಿದೆ ನಮಗೆ? ನಮ್ಮ ಹೋಲಿಕೆಗೆ ಸರಿಯಾಗಿ ನಮ್ಮ ಸ್ವರೂಪದಲ್ಲಿ ಸೃಷ್ಟಿ ಮಾಡೋಣ ಅಂದ್ಕೊಂಡ್ರ ದೇವರು? ಅಂದ್ಕೊಂಡ್ರು. ಹೇಗೆ ಮಾಡಿದ್ರು? ಹಾಗೆ ಮಾಡಿದ್ರೆ ಇಲ್ವಾ? ಆದಾಮನ್ನು ಸೃಷ್ಟಿ ಮಾಡಿ ಆದಾಮನ ಎಲುಬಿನಲ್ಲಿ ಒಂದು ಎಲುಬನ್ನು ತಗೊಂಡು ಹವ್ವಳನ್ನು ಮಾಡ್ತಾರೆ. ಏನಕ್ಕೋಸ್ಕರ? ಇವರಿಬ್ಬರದ್ದು ಸೇಮ್ ಮಟೀರಿಯಲ್ ಆಗಿರಬೇಕು, ಮೆಟೀರಿಯಲಲ್ಲಿ ಚೇಂಜಸ್ ಇರಬಾರ್ದು. ಇವರಿಬ್ಬರನ್ನು ನಾನು ಸೃಷ್ಟಿ ಮಾಡಿರುವಂಥ ಸಾರಾಂಶ ಒಂದೇ ಇರಬೇಕು, ಎಸೆನ್ಸ್ ಒಂದೇ ಇರಬೇಕು. ಆದಾಮನಲ್ಲೂ ಅದೇ ಎಸೆನ್ಸ್ ಇರಬೇಕು, ಹವ್ವಳಲ್ಲೂ ಅದೇ ಎಸೆನ್ಸ್ ಇರಬೇಕು, ಅದೇ ಸಾರಾಂಶ ಇರಬೇಕು. ಬೇರೆ ಬೇರೆ ಅಲ್ಲ ಇವರಿಬ್ಬರು. ಅದಕ್ಕೆ ಹೊಸ ಒಡಂಬಡಿಕೆಯಲ್ಲಿ ನಾವು ಸಾಕಷ್ಟು ಸರಿ ಓದ್ತೀವಿ, ಗಂಡ ಹೆಂಡತಿ ಇಬ್ಬರು ಏನಂತೆ? ಒಂದೇ ಶರೀರ. ಹೆಂಗೆ ಬಂತು ಇವ್ರಿಗೊಂದೇ ಶರೀರ? ಎಲ್ಲಿಂದ ಸೃಷ್ಟಿ ಆಯ್ತಿದು? ಆದಾಮನ ಹತ್ರ. ಇವರಿಬ್ಬರು ಒಂದೇ. ಇವಾಗ ನೀವು ಹೇಳಿ, ಗಂಡ ಹೆಂಡತಿ ಹೇಗೆ ಸೃಷ್ಟಿಯಾದರು ಅಂತ ಮಾತಾಡ್ಕೊಂಡಿದ್ದೀವ. ಈಗ ಮಕ್ಕಳು ಹೇಗೆ ಸೃಷ್ಟಿಯಾಗ್ತಾರೆ? ಎಲ್ಲಾದರೂ ಒಂದು ಆಫೀಸ್ ಇದೆ, ಆ ಆಫೀಸ್ಗೆ ಹೋಗಿ ಗಂಡ ಹೆಂಡತಿ ಮದುವೆ ಆಗಿದ ತಕ್ಷಣ ಆಫೀಸಲ್ಲಿ ಸೈನ್ ಮಾಡಿ ಮಕ್ಕಳನ್ನು ಕರ್ಕೊಂಡ್ಬರ್ತಿದ್ದಾರೆ. ಹೇಗೆ ಸೃಷ್ಟಿಯಾಗ್ತಿದ್ದಾರೆ ಮಕ್ಕಳು? ಇವರಿಬ್ಬರ ಮೂಲಕ. ನಿಜನಾ? ಗಂಡ ಹೆಂಡತಿ ಇಬ್ಬರ ಮೂಲಕ, ಇಬ್ಬರ ಮಟೀರಿಯಲಲ್ಲೂ ಇರುತ್ತೆ. ನೀವು ಕ್ರೋಮೋಸೋಮ್ ಅಂತ ಹೇಳಿ ಒಂದು ಲೆಸನ್ ಇರುತ್ತೆ ಸೈನ್ಸ್ ಓದುವಂತಹ ವಿದ್ಯಾರ್ಥಿಗಳಿಗೆ. ಆ ಕ್ರೋಮೋಸೋಮ್ 23 ಪೇರ್ಸ್ ಇರುತ್ತೆ. 23 ಪೇರ್ಸ್ ಅಂತ ಹೇಳಿದ್ರೆ 23 ಜೊತೆಗಳಿರುತ್ತೆ. 23 ಜೋಡಿಯಾಗಿ 23 ಜೋಡಿ ಇರುತ್ತೆ ಕ್ರೋಮೋಸೋಮಲ್ಲಿ. ಒಬ್ಬ ಮನುಷ್ಯನಿಗೆ 23 ಕ್ರೋಮೋಸೋಮ್ ಇರುತ್ತೆ. ಅದು ಹೇಗಿರುತ್ತೆ ಅಂದರೆ 23 ಪೇರ್ಸ್ ಇರುತ್ತೆ, 23 ಜೋಡಿಗಳು. ಅಂದರೆ ಒಂದ್ರ ಪಕ್ಕ ಇನ್ನೊಂದು, ಒಂದ್ರ ಪಕ್ಕ ಇನ್ನೊಂದು. ಒಂದು ತಂದೆಯಿಂದ ಬಂದಿರುತ್ತೆ, ಇನ್ನೊಂದು ತಾಯಿಯಿಂದ ಬಂದಿರುತ್ತೆ. ಒಂದು ತಂದೆಯಿಂದ ಬಂದಿರುತ್ತೆ, ಇನ್ನೊಂದು ತಾಯಿಯಿಂದ ಬಂದಿರುತ್ತೆ. ಹೌದಾ? ಈ ಥರ 23. ಒಂದು ಸೈಡ್ ಇರುವಂಥ 23 ಸಹ ತಂದೆಯಿಂದ ಬಂದರೆ, ಇನ್ನೊಂದು ಸೈಡ್ ಇರುವಂಥ 23 ಸಹ ಯಾರಿಂದ ಬಂದಿರುತ್ತೆ? ತಾಯಿಯಿಂದ ಬಂದಿರುತ್ತೆ. ಹೇಗೆ ಸೃಷ್ಟಿ ಮಾಡಿದ್ರು ಹೇಳಿ ದೇವರು ಮಕ್ಕಳನ್ನು? ಒಂದು ಆಫೀಸ್ ಇದೆ, ಆ ಆಫೀಸಲ್ಲಿ ಪಟ್ ಅಂತ ಮಕ್ಕಳು ಸೃಷ್ಟಿಯಾಗ್ತಿರ್ತಾರೆ. ತಂದೆ ತಾಯಿ ಮದುವೆ ಆದಾಗ ಮಕ್ಕಳು ಬೇಕು ಅನ್ನಿಸ್ದಾಗ ಅಲ್ಲಿ ಹೋಗಿ ಸೈನ್ ಹಾಕಿ ಕರ್ಕೊಂಡು ಬರ್ಬೋದು ಅನ್ನೋ ಹಂಗಿದ್ದಿದ್ರೆ ಹೆಂಗಿರ್ತಾಯಿತ್ತು ಪರಿಸ್ಥಿತಿ? ಹಂಗೆ ಮಾಡಿದ್ರೆ ದೇವರು? ಅಲ್ಲಿಂದ ಕರ್ಕೊಬಂದರೆ ನಿಮಗೇನಿರುತ್ತೆ ಪ್ರೀತಿ ಮಕ್ಕಳ ಮೇಲೆ? ನೀವು 9 ತಿಂಗಳು ಹೇರಬೇಕು ಮಕ್ಕಳನ್ನು, ನಿಮ್ಮ ಮಟೀರಿಯಲಿಂದನೇ ತೆಗಿಬೇಕು ಮಕ್ಕಳನ್ನು. ಆವಾಗ ಮಾತ್ರ ನೀವು ಮಕ್ಕಳನ್ನು ಮಕ್ಕಳಿನ ಥರ ನೋಡ್ತೀರ. ನಿಜನಾ? ಹೌದಾ? ನಿಮ್ಮ ಮಟೀರಿಯಲಿಂದ ಉತ್ಪತ್ತಿಯಾದರೆ ಮಾತ್ರ, ಅಂದರೆ ನಿಮ್ಮ ಶರೀರ ಯಾವುದರಲ್ಲಿ ಮಾಡಲ್ಪಟ್ಟಿದೆಯೋ, ನಿಮ್ಮ ಶರೀರದಲ್ಲಿ ಯಾವ ಸಾರಾಂಶ ಇದೆಯೋ ಅದೇ ಸಾರಾಂಶದಲ್ಲಿ ನಿಮ್ಮ ಮಕ್ಕಳನ್ನು ಕೊಡ್ತಾರೆ. ನಿಜನಾ? ಹಾಗಿದ್ರೆ ಇದೆಲ್ಲ ಸೇರಿನೇ ಅಲ್ವಾ ಒಂದು ಕುಟುಂಬ ಆಗುವಂತಹದ್ದು? ಗಂಡ ಹೆಂಡತಿ ಮಕ್ಕಳು ಇದೆಲ್ಲ ಸೇರಿನೇ ಅಲ್ವಾ ಒಂದು ಕುಟುಂಬ ಆಗುವಂತಹದ್ದು? ಇವಾಗ ಇನ್ನೊಂದ್ಸರಿ ರಿಪೀಟ್ ಮಾಡೋಣ. ಈ ಕುಟುಂಬವನ್ನು ಹೇಗೆ ಏರ್ಪಡಿಸಿದ್ರು ದೇವರು? ಆದಾಮನನ್ನು ಸೃಷ್ಟಿ ಮಾಡಿ ಆದಾಮನ ಸಾರಾಂಶದಿಂದಲೇ, ಆದಾಮನ ಮಟೀರಿಯಲಿಂದಲೇ, ಆದಾಮನಲ್ಲಿರುವಂಥ ಎಸೆನ್ಸಿಂದಲೇ ಯಾರನ್ನು ಮಾಡಿದ್ರು? ಹವ್ವಳನ್ನು. ಇವರಿಬ್ಬರಲ್ಲೂ ಇರುವಂತಹ ಮಟೀರಿಯಲ್, ಇವರಿಬ್ಬರಲ್ಲೂ ಇರುವಂತಹ ಎಸೆನ್ಸಿಂದ ಯಾರನ್ನು ಮಾಡಿದ್ರು? ಮಕ್ಕಳನ್ನು. ಹಾಗಾದರೆ ಈ ಕುಟುಂಬದಲ್ಲಿರುವಂತಹ ಎಲ್ಲರಲ್ಲೂ ಸಹ ಇರುವಂಥ ಎಸೆನ್ಸ್ ಏನು? ಇರುವಂಥ ಸಾರಾಂಶ ಏನು? ಒಂದೇನಾ? ಬೇರೆ ಬೇರೆನಾ? ಒಂದೇನಾ? ತಂದೆ, ಮಗ, ಪರಿಶುದ್ಧಾತ್ಮರು, ಈ ಮೂವರಲ್ಲೂ ಇರುವಂಥ ಎಸೆನ್ಸ್ ಏನು? ಇರುವಂಥ ಸಾರಾಂಶ ಏನು? ಒಂದೇ. ಅದಕ್ಕೆ ಮನುಷ್ಯರನ್ನು ಉಂಟು ಮಾಡೋಣ. ಹೇಗುಂಟು ಮಾಡೋಣ? ನಮ್ಮ ಸ್ವರೂಪದಲ್ಲಿ. ನಾವು ಹೇಗಿದ್ದೀವೋ ಒಂದೇ ಎಸೆನ್ಸಲ್ಲಿ, ನಾವು ಹೇಗಿದ್ದೀವೋ ಒಂದೇ ಸಾರಾಂಶದಲ್ಲಿ, ಹಾಗೆ ಮನುಷ್ಯರನ್ನು ಸೃಷ್ಟಿ ಮಾಡೋಣ. ಅವರ ಕುಟುಂಬದಲ್ಲೂ ಸಹ ನಾವೊಂದು ಕುಟುಂಬವಾಗಿದ್ದೀವ, ತಂದೆ ಮಗ ಪರಿಶುದ್ಧಾತ್ಮರು, ನಮ್ಮಲ್ಲಿರುವಂಥ ಸಾರಾಂಶ ಒಂದೇನಾ? ಹಾಗಿದ್ರೆ ಅವರಿಗೂ ಒಂದು ಕುಟುಂಬವನ್ನು ಏರ್ಪಡಿಸ್ತೀನಿ. ಆ ಕುಟುಂಬದಲ್ಲಿರುವಂಥವರೆಲ್ಲರೂ ಸಹ ಒಂದೇ ಆಗಿರಬೇಕು, ಒಂದೇ ಆಗಿರಬೇಕು. ಇವಾಗ ಒಂದೇ ಆಗಿದ್ದೀವ? ಕುಟುಂಬಗಳನ್ನು, ನಮ್ಮ ಕುಟುಂಬಗಳನ್ನು ನಾವೇ ಪರಿಶೋಧನೆ ಮಾಡ್ಕೊಂಡು ನೋಡ್ಕೊಳ್ಳೋಣ. ಕುಟುಂಬದಲ್ಲಿರುವಂಥವರೆಲ್ಲರೂ ಸಹ ಒಂದೇ ಆಗಿದ್ದೀವ? ತಂದೆ ಮಗ ಪರಿಶುದ್ಧಾತ್ಮರು ಯಾವ ಥರ ಇದ್ದಾರೋ ಅದೇ ಥರ ಇದ್ದೀವ? ನಾವು ಅಂದರೆ ಟೋಟಲ್ ಆಗಿ ಮನುಷ್ಯರ ಬಗ್ಗೆ ಮಾತಾಡ್ತಿರುವಂತಹದ್ದು. ಇದೆಯಾ ಕುಟುಂಬಗಳು? ತಂದೆ ಮಗ ಪರಿಶುದ್ಧಾತ್ಮರು ಯಾವ ಥರ ಒಂದೇ ಆಗಿದ್ದಾರೋ, ಯಾವ ಥರ ಒಂದೇ ಆಲೋಚನೆಯನ್ನು ಹೊಂದಿದ್ದಾರೋ, ಹೇಗೆ ಒಬ್ಬರು ಇನ್ನೊಬ್ಬರನ್ನು ಬಿಟ್ಕೊಡದೇ ಇದ್ದಾರೋ, ಹಾಗಿದೆಯಾ ನಮ್ಮ ಕುಟುಂಬಗಳು? ಇದೆಯಾ ಪ್ರಿಯರೇ?
ಒಂದು ಸಾರಿ ಯೋಚನೆ ಮಾಡಿ ನೋಡಿ. ತಂದೆ ಮಗ ಪರಿಶುದ್ಧಾತ್ಮರು ಹೇಗಿದ್ದಾರೆ ಅಂತ ಹೇಳಿ ನೋಡೋಣ ಸ್ವಲ್ಪ ಹೊತ್ತು. ಅವರ ಮಧ್ಯೆ ಇರುವಂಥ ಐಕ್ಯತೆ ಎಷ್ಟು ದೊಡ್ಡದ್ದು ಅಂತ ಹೇಳಿ ಒಂದು ಸ್ವಲ್ಪ ಹೊತ್ತು ನೋಡೋಣ. ಆವಾಗ ಗೊತ್ತಾಗುತ್ತೆ, ಓ ತಂದೆ ಮಗ ಪರಿಶುದ್ಧಾತ್ಮರ ಮಧ್ಯದಲ್ಲಿ ಇಷ್ಟೊಂದು ಐಕ್ಯತೆ ಇದೆ ಅಂದಾಗ ನಮ್ಮ ಕುಟುಂಬಗಳಲ್ಲೂ ಅದೇ ಐಕ್ಯತೆ ಇರಬೇಕು ಅಂತ ಹೇಳಿ ಅವಾಗ ನಮಗೆ ಬುದ್ಧಿ ಬರಬಹುದು. ಹೌದಾ? ಒಂದು ಸರಿ ನೋಡೋಣ. ಮೊಟ್ಟ ಮೊದಲನೇದಾಗಿ ದೇವರು ಒಂದು ಕೆಲಸವನ್ನು ಮಾಡಬೇಕು ಅಂತ ಅಂದ್ಕೊಳ್ತಾರೆ. ಯಾವಾಗ? ಆದಿಯಲ್ಲಿ ಮನುಷ್ಯನನ್ನು ಉಂಟು ಮಾಡುವುದಕ್ಕಿಂತ ಮುಂಚೆ. ಯಾವುದು ಆ ಕೆಲಸ ಯಾವುದು? ಸೃಷ್ಟಿಯೆಲ್ಲ ಆದಮೇಲೆ 6ನೇ ದಿವಸದಲ್ಲಿ ಕೊನೆಯಲ್ಲಿ ಯಾರನ್ನು ಮಾಡಬೇಕು ಅಂದ್ಕೊಳ್ತಾರೆ? ಮನುಷ್ಯರನ್ನು ಮಾಡಬೇಕು ಅಂತ ಅಂದ್ಕೊಳ್ತಾರೆ. ಏನಂತ ಮಾತಾಡ್ಕೊಳ್ತಾರೆ ಈ 3 ಜನನೂ ಸಹ? ಮೂವರೂ ಸಹ ಏನಂತ ಮಾತಾಡ್ಕೊಳ್ತಾರೆ? ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ. ಏನು ಕಾಣಿಸ್ತಿದೆ ಇಲ್ಲಿ ನಮಗೆ? ಐಕ್ಯತೆ ಕಾಣಿಸ್ತಿದೆಯಾ? ಅವರೊಂದು ಕೆಲಸ ಮಾಡುವುದಕ್ಕಿಂತ ಮುಂಚೆ ಮೂವರೂ ಸಹ ಒಂದೇ ಲೆವೆಲಲ್ಲಿ ಎಷ್ಟು ಚೆನ್ನಾಗಿ ನಿಂತಿದ್ದಾರೆ ನೋಡಿ. ಬಂದು ಒಬ್ಬರು ಇನ್ನೊಬ್ಬರ ಹತ್ರ ಮಾತಾಡಿದ್ರೆ ಹಿಂಗೆ ಮಾಡೋಣ ಅಂತ ಹೇಳಿದ್ರೆ ಇನ್ನೊಬ್ಬರು ಹಾಗೆ ಮಾಡೋಣ ಅಂತ ಹೇಳಿ ಲೈಕ್ ಕೊಡ್ತಿದ್ದಾರೆ. ನಿಜನಾ? ನಮ್ಮ ಕುಟುಂಬಗಳು ಹೇಗಿರುತ್ತೆ ಒಂದು ಸಾರಿ ಯೋಚನೆ ಮಾಡಿ ನೋಡಿ. ತಂದೆ ಮಗ ಪರಿಶುದ್ಧಾತ್ಮರು ಅವರ ಕುಟುಂಬದಲ್ಲಿ ಒಂದು ಕಾರ್ಯಕ್ರಮ ಮಾಡೋಣ ಅಂತ ಹೇಳಿದ್ರೆ ಖಚಿತವಾಗಿ ಇದನ್ನು ಮಾಡೋಣ, ನೀವು ಹೇಗೆ ಹೇಳ್ತಿರೋ ಹಾಗೆ ಮಾಡೋಣ ಅಂತ ಎಲ್ಲರೂ ಸಹ ಒಂದೇ ಲೆವೆಲ್ಗೆ ಬಂದು ನಿಂತ್ಕೊಳ್ತಿದ್ದಾರೆ. ಐಕ್ಯವುಳ್ಳವರಾಗಿ ಮುಂದೆ ಹೋಗ್ತಿದ್ದಾರೆ ಪ್ರತಿ ಕೆಲಸದಲ್ಲೂ. ನಮ್ಮ ಕುಟುಂಬಗಳು ಹೇಗಿರುತ್ತೆ ಹೇಳಿ? ಚರ್ಚಿಗೆ ಬರುವುದಕ್ಕಿಂತ ಎಷ್ಟು ಚಿಕ್ಕ ಚಿಕ್ಕ ವಿಚಾರದಲ್ಲೂ ನಾವು ಕಿತ್ತಾಡ್ಲಿಕ್ಕೆ ಶುರು ಮಾಡ್ತೀವಿ ಅಂದರೆ, ಚರ್ಚಿಗೆ ಬರುವುದಕ್ಕಿಂತ ಮುಂಚೆ 2 ಆಪ್ಷನ್ ಇರುತ್ತೆ ನಮಗೆ. ಒಂದು ಬಸ್ಸಲ್ಲಿ ಹೋಗುವಂತಹದ್ದು, ಇನ್ನೊಂದು ಆಟೋದಲ್ಲಿ ಹೋಗುವಂತಹದ್ದು. ಗಂಡ ನಾವು ಬಸ್ಸಲ್ಲಿ ಹೋಗೋಣ ಅಂತ ಹೇಳಿದ್ರೆ, ಹೆಂಡತಿ ನಾವು ಆಟೋದಲ್ಲಿ ಹೋಗೋಣ ಅಂತ ಹೇಳಿ. ಹೌದಾ? ಇಲ್ಲಿ ಶುರು ಆಗುತ್ತೆ ಪ್ರಿಯರೇ ಕಿತ್ತಾಟ. ಈ ಚಿಕ್ಕ ವಿಚಾರಕ್ಕೂ ಕಿತ್ತಾಟ ಶುರು ಆಗುತ್ತೆ. ಏನು ಶುರು ಆಗುತ್ತೆ? ಏನು ಮಾತುಕತೆ ಇರುತ್ತೆ ಇಬ್ಬರ ಮಧ್ಯದಲ್ಲೂ ಸಹ? ಇಲ್ಲ ಇವತ್ತು ಯಾಕೋ ಬಸ್ಸಲ್ಲೇ ಹೋಗೋಣ ಅಂತ ಅವರು, ಇಲ್ಲ ಆಟೋದಲ್ಲಿ ಹೋಗೋಣ ಅಂತ ಹೇಳಿ ಇವರು. ಹೌದಾ? ಹಾಂ. ಈಗ ಈ ಇಬ್ಬರಲ್ಲಿ ಒಬ್ಬರು ಮಾತಾಡಿರ್ತಾರೆ, ನಾನು ಏನು ಹೇಳಿದ್ರೂ ಸಹ ನೀನು ಅದಕ್ಕೆ ವಿರುದ್ಧನೇ ಅಂತ ನನಗೆ ಗೊತ್ತು, ನೀನು ಅವತ್ತಿಂದನೂ ಹಿಂಗೆ ಅಂತ ಗೊತ್ತು, ನೀನು ಹಿಂಗೆ ಅಂತ. ಅಲ್ಲಿ ಪಕ್ಕದಲ್ಲಿ 3 ಜನ ನಿಂತಿದ್ರೆ ಇವ್ರು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಆ 3 ಜನರ ಮುಂದೆನೇ ಇಬ್ಬರು ಕಿತ್ತಾಡ್ತಿರ್ತಾರೆ. ಹೌದಾ? ಏನಕ್ಕೋಸ್ಕರ? ಬಸ್ಸಲ್ಲಿ ಹೋಗೋಣ ಅಂತ ಒಬ್ಬರು, ಆಟೋದಲ್ಲಿ ಹೋಗೋಣ ಅಂತ ಹೇಳಿ ಒಬ್ಬರು. ಈ ಚಿಕ್ಕ ವಿಚಾರಕ್ಕೂ ಆ ಜಗಳ ಅಲ್ಲೇ. ನಿಮ್ಮ ಪಕ್ಕದಲ್ಲಿ 3 ಜನ ನಿಂತಿದ್ದಾರೆ ಅಂತ ಹೇಳಿದ್ರೆ ಆ ಜಗಳ ಎಲ್ಲಿಗೆ ಹೋಗುತ್ತೆ ಅಂದರೆ, ಒಬ್ಬರು ಇನ್ನೊಬ್ಬರನ್ನ ಬೈತಿದ್ದಾರೆ ಅಂತ ಅಂದ್ಕೊಳ್ಳಿ. ನೀನು ಹಿಂಗೆ, ನಾನು ಏನು ಹೇಳಿದ್ರು ಒಪ್ಕೊಳ್ಳಲ್ಲ, ನಾನು ಏನು ಹೇಳಿದ್ರು ಕೇಳಲ್ಲ, ನಿನಗಿಷ್ಟ ಬಂದಂಗೆ ನೀನು ಮಾಡ್ತೀಯಾ. ನಮ್ಮ ಡ್ಯಾಡಿ ನನಗೆ ಅವತ್ತೇ ಹೇಳಿದ್ರು ನೀನು ಮದುವೆ ಆಗಬೇಡ ಅಂತ. ಮದುವೆಯಾಗಿ 20 ವರ್ಷ ಆಗಿರುತ್ತೆ ಇವಾಗ. ಎಷ್ಟು ವರ್ಷ ಆಗಿರುತ್ತೆ? 20. ಇವಾಗ ಬಾಯಿಂದ ಹೊರಗಡೆ ಬರ್ತಿರುವಂಥ ಮಾತೇನು? ನಿನ್ನ ಮದುವೆ ಆದಾಗಿಂದ ಇದೇ ಗೋಳೆ. ನಮ್ಮ ಡ್ಯಾಡಿ ನನಗೆ ಅವತ್ತೇ ಹೇಳಿದ್ರು ನೀನು ಮದುವೆ ಆಗಿಲ್ಲ ಅಂತ ಹೇಳಿದ್ರೆ ನನ್ನ ಜೀವನ ಚೆನ್ನಾಗಿರ್ತಿತ್ತು. ಇದು ನಮ್ಮ ಕುಟುಂಬದಲ್ಲಿರುವಂಥ ಐಕ್ಯತೆ. ಚರ್ಚಿಗೆ ಬರುವಂತಹದ್ದು ಒಂದು ಕೆಲಸ ಅಂತ ಅಂದ್ಕೊಳ್ಳಿ. ಈ ಕೆಲಸವನ್ನು ಇಬ್ಬರೂ ಸಹ, ಒಬ್ಬರು ಆಟೋದಲ್ಲಿ ಹೋಗಬೇಕು ಅಂತಿದ್ದಾರೆ, ಒಬ್ಬರು ಬಸ್ಸಲ್ಲಿ ಹೋಗಬೇಕು ಅಂತಿದ್ದಾರೆ ಅಂದರೆ ಒಂದು 2 ನಿಮಿಷ ಸೈಡ್ಗೆ ಹೋಗಿ ಮಾತಾಡ್ಕೊಂಡು ಬಂದರೆ ಆಗೋಯ್ತಾ? ನೋಡು, ಆಟೋದಲ್ಲಿ ಹೋದರೆ ಇಷ್ಟೊತ್ತಿಗೆ ಹೋಗ್ತೀವಿ, ಬಸ್ಸಲ್ಲಿ ಹೋದರೆ ಇಷ್ಟೊತ್ತಿಗೆ ಹೋಗ್ತೀವಿ, ಆಟೋದಲ್ಲಿ ಹೋದರೆ ಇಷ್ಟು ಖರ್ಚಾಗುತ್ತೆ, ಬಸ್ಸಲ್ಲಿ ಹೋದರೆ ಇಷ್ಟು ಖರ್ಚಾಗುತ್ತೆ. ಸೊ ಬೆಸ್ಟ್ ಆಪ್ಷನ್ ಯಾವುದು? ಇದೇ ಅಲ್ವಾ? ಇದನ್ನು ಮಾಡುವಂತಹದ್ದು ಬೆಸ್ಟ್ ಅಲ್ವಾ ಅನ್ನೋದಿಲ್ಲ ಇಬ್ಬರೂ ಸಹ. ನಂದು ಕರೆಕ್ಟ್ ಅಂತ ಒಬ್ಬರು, ನಂದು ಕರೆಕ್ಟ್ ಅಂತ ಇನ್ನೊಬ್ಬರು. ನಿಜನಾ? ತಂದೆ ಮಗ ಪರಿಶುದ್ಧಾತ್ಮರು ನಮ್ಮ ಥರ ಅಲ್ಲ. ಮನುಷ್ಯರನ್ನು ನಮ್ಮ ಹೋಲಿಕೆಗೆ ಸರಿಯಾಗಿ ನಮ್ಮ ಸ್ವರೂಪದಲ್ಲಿ ಸೃಷ್ಟಿ ಮಾಡೋಣ ಅಂದರೆ ಎಲ್ಲರೂ ಸಹ ಓಕೆ, ಒಂದೇ ಮನಸ್ಸು. ಅವ್ರು 3 ಜನನೂ ಒಂದೇ, ನಾವೆಲ್ಲರೂ ಸಹ ಚಿಕ್ಕ ಚಿಕ್ಕ ವಿಚಾರದಲ್ಲೇ ಬೇರೆ ಬೇರೆ. ನಾವೆಲ್ಲರೂ ಸಹ, ಹೌದಾ? ಕುಟುಂಬಗಳಲ್ಲಿ ಚಿಕ್ಕ ಚಿಕ್ಕ ವಿಚಾರದಲ್ಲೇ ಬೇರೆ ಬೇರೆ. ಓಕೆ, ಒಗ್ಗಟ್ಟಿನಿಂದ ತಂದೆ ಮಗ ಪರಿಶುದ್ಧಾತ್ಮರು ಯಾವ್ಯಾವ ಕೆಲಸವನ್ನು ಮಾಡಿದ್ರು ಅಂತ ಹೇಳಿ ನೋಡ್ತಿದ್ದೀವಲ್ವ. ಪ್ರಪ್ರಥಮವಾಗಿ ಸೃಷ್ಟಿ ಮಾಡಬೇಕು ಅಂತ ಅಂದ್ಕೊಂಡ್ರು, ಒಟ್ಟಿಗೆ ಸೃಷ್ಟಿ ಮಾಡಿದ್ರು. ಮನುಷ್ಯರನ್ನು ಸೃಷ್ಟಿ ಮಾಡಬೇಕಂತ ಅಂದ್ಕೊಂಡ್ರು, ನಮ್ಮ ಹೋಲಿಕೆಗೆ ನಮ್ಮ ಸ್ವರೂಪದಲ್ಲಿ ಸೃಷ್ಟಿ ಮಾಡೋಣ ಅಂತ ಹೇಳಿದ ತಕ್ಷಣ ಒಬ್ಬರು ಹೇಳಿದ್ರೆ ಇನ್ನೊಬ್ಬರು ಓಕೆ ಅಂದರು ಅದಕ್ಕೆ. ಹೌದಾ? ಒಬ್ಬರು ಹೇಳಿದ ತಕ್ಷಣ ನಮ್ಮ ಸ್ವರೂಪದಲ್ಲಿ ಅಂತ ಒಬ್ಬರು, ಇನ್ನೊಬ್ಬರು ಇಲ್ಲ ಬೇಡ ನಮ್ಮ ಸ್ವರೂಪದಲ್ಲಿ ಬೇಡ, ನಿನ್ನ ಸ್ವರೂಪದಲ್ಲಿ ಬೇಕಾದರೆ ಮಾಡ್ಕೊ, ಇಲ್ಲ ಅವ್ರ ಸ್ವರೂಪ ಬೇರೆ ಮಾಡಿಬಿಡು ಅನ್ನುವಂಥ ಆರ್ಗ್ಯುಮೆಂಟ್ಸ್ ಇರಲಿಲ್ಲ ಅವರ ಮಧ್ಯ, ಅನ್ನುವಂತಹ ವಿವಾದಗಳಿರಲಿಲ್ಲ ಅವರ ಮಧ್ಯ. ಅವ್ರು 3 ಜನನೂ ಒಂದೇ. ಈ ಕುಟುಂಬದಲ್ಲೂ ಸಹ ಇವರು ಒಂದೇ ಆಗಿರಬೇಕು ಅಂತ ದೇವರು ನಮ್ಮನ್ನು ಈ ಥರ ಸೃಷ್ಟಿ ಮಾಡಿದ್ದಾರೆ. ಗಂಡನ ಮಟೀರಿಯಲಿಂದನೇ ಹೆಂಡತಿ ಮತ್ತು ಗಂಡನ ಮಟೀರಿಯಲಿಂದ ಮಗು. ಈ ಥರ ಏನಕ್ಕೋಸ್ಕರ ಸೃಷ್ಟಿ ಮಾಡಿದ್ರು ಅಂದರೆ ಇವರು ಸಹ ನಮ್ಮ ಥರನೇ ಇರ್ತಾರೆ. ನಾವು ಎಷ್ಟು ಒಗ್ಗಟ್ಟಾಗಿದ್ದೀವೋ, ನಾವು ಎಷ್ಟು ಐಕ್ಯವಾಗಿದ್ದೀವೋ ಅದೇ ಥರ ಇವರು ಇರ್ತಾರೆ ಅಂತ ಅಂದ್ಕೊಂಡು ಸೃಷ್ಟಿ ಮಾಡಿದ್ರು. ನಾವು ಹೇಗಿದ್ದೀವಿ ಪ್ರಿಯರೇ? ತಂದೆ ಮಗ ಪರಿಶುದ್ಧಾತ್ಮರು ಮನುಷ್ಯರನ್ನು ಸೃಷ್ಟಿ ಮಾಡಬೇಕು ಅಂತ ಅಂದ್ಕೊಂಡಾಗ ಒಂದೇ ಡೆಸಿಷನನ್ನು ತಗೊಂಡ್ರು, ಒಂದೇ ಆದರು. ಹೌದಾ? ನೆಕ್ಸ್ಟ್ ಸೃಷ್ಟಿ ಮಾಡಬೇಕಲ್ವ, ಮನುಷ್ಯರನ್ನು ಬಿಟ್ಟು ಇನ್ನೂ ಸೃಷ್ಟಿ ಎಲ್ಲ ಆಗಬೇಕಿತ್ತಲ್ವ ಪ್ರಪಂಚದಲ್ಲಿ. ಆಕಾಶ ಭೂಮಿ ಇದೆಲ್ಲ ಸೃಷ್ಟಿ ಆಗಬೇಕಲ್ವ. ಇದೆಲ್ಲ ಸೃಷ್ಟಿ ಮಾಡುವಂತಹ ಕ್ರಮದಲ್ಲೂ ಸಹ ಒಂದ್ಸರಿ ಸತ್ಯವೇದವನ್ನು ಓಪನ್ ಮಾಡಿ ನೋಡಿ ನೀವು.
ಏನು ಕಾಣಿಸುತ್ತೆ ನಿಮಗೆ? ತಂದೆ ಆಗಿರುವಂತಹ ದೇವರು ಸೃಷ್ಟಿ ಮಾಡ್ದಂಗೆ ಕಾಣಿಸುತ್ತಾ ನಿಮಗೆ? ಕಾಣಿಸುತ್ತಾ? ಯೇಸು ಕ್ರಿಸ್ತರು ಸೃಷ್ಟಿ ಮಾಡ್ದಂಗೆ ಕಾಣಿಸುತ್ತಾ ನಿಮಗೆ? ನಾನು ಪ್ರಧಾನ ಶಿಲ್ಪಿಯಾಗಿದ್ದೆ ನಾನು, ಹೌದಾ? ಪರಿಶುದ್ಧಾತ್ಮ ದೇವರು ಸೃಷ್ಟಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತಹದ್ದು ಕಾಣಿಸುತ್ತಾ? ಆ ಒಂದು ಕೆಲಸವನ್ನು, ಸೃಷ್ಟಿ ಅನ್ನುವಂಥ ಒಂದು ಕೆಲಸವನ್ನು ಎಷ್ಟು ಚೆನ್ನಾಗಿ 3 ಜನನು ಹಂಚ್ಕೊಂಡು ಮಾಡ್ತಿದ್ದಾರೆ ನೋಡಿ. ಮನುಷ್ಯರನ್ನು ಸೃಷ್ಟಿ ಮಾಡಬೇಕಾದ್ರೆ ಒಂದೇ ಥರ ಮಾಡೋಣ ಅಂತ ಹೇಳಿ 3 ಜನನು ಒಪ್ಕೊಂಡ್ರು, 3 ಜನನು ಒಂದೇ ಡೆಸಿಷನ್ ತಗೊಂಡ್ರು. ಈಗ ಸೃಷ್ಟಿ, ಪ್ರಕೃತಿಯ ಸೃಷ್ಟಿ ಮಾಡಬೇಕು ಅಂತ ಅಂದ್ಕೊಂಡಾಗೂ ಸಹ ಒಂದು ಕೆಲಸವನ್ನು 3 ಜನನು ಎಷ್ಟು ಚೆನ್ನಾಗಿ ಹಂಚ್ಕೊಂಡು ಮಾಡ್ತಿದ್ದಾರೆ. ಇಲ್ಲೇನು ಕಾಣಿಸ್ತಿದೆ ನಮಗೆ? ಐಕ್ಯತೆ, ಒಗ್ಗಟ್ಟು ಕಾಣಿಸ್ತಿದೆಯಾ? ಇನ್ನೂ ಎಷ್ಟು ಕಡೆ ಇದೆ ಗೊತ್ತಾ ಐಕ್ಯತೆಯನ್ನು ಪ್ರದರ್ಶಿಸುವಂತಹ ಸಂದರ್ಭಗಳು ಸತ್ಯವೇದದಲ್ಲಿ. ತಂದೆಗೂ, ಮಗನಿಗೂ, ಪವಿತ್ರಾತ್ಮರಿಗೂ, ಇವರು ಮೂವರಿಗೂ ಇರುವಂಥ ಐಕ್ಯತೆಯನ್ನು ಪ್ರದರ್ಶಿಸುವಂತಹ ವಚನಗಳಿದೆ. ಎಷ್ಟಿದೆ ಗೊತ್ತಾ ಸತ್ಯವೇದದಲ್ಲಿ? ಯೇಸು ಕ್ರಿಸ್ತರು ಒಂದು ಆಜ್ಞೆಯನ್ನು ಹೊರಡಿಸಿದ್ರು 1ನೇ ಶತಮಾನದಲ್ಲಿ. ಏನಂತ? ನೀವು ಬ್ಯಾಪ್ಟಿಸಮ್ ತಗೊಬೇಕು, ದೀಕ್ಷಾ ಸ್ನಾನ ಮಾಡಿಸ್ಕೋಬೇಕು. ಯಾರ್ಯಾರ ಹೆಸರಲ್ಲಿ? ಹೌದಾ? ಯಾರ್ಯಾರ ಹೆಸರಲ್ಲಿ? ನನ್ನ ಹೆಸರಲ್ಲಿ. ಯೇಸು ಕ್ರಿಸ್ತರು ಮಾತಾಡಬೇಕಾದ್ರೆ ಏನಂತ ಹೇಳಿದ್ರು? ನನ್ನ ಹೆಸರಲ್ಲೂ, ತಂದೆಯ ಹೆಸರಲ್ಲೂ. ಅಲ್ಲಿ ತಂದೆ ಪರಿಶುದ್ಧಾತ್ಮರು ಪಕ್ಕದಲ್ಲಿದ್ದೀರಾ? ಆದರೂ ಏನಂತ ಹೇಳ್ತಿದ್ದಾರೆ? ನನ್ನ ಹೆಸರಲ್ಲಿ. ತಂದೆನೂ ಸೇರಿಸ್ಕೋಬೇಕು, ನೀವು ಪರಿಶುದ್ಧಾತ್ಮರನ್ನೂ ಸೇರಿಸ್ಕೋಬೇಕು. ಬಿಟ್ಟು ಕೊಟ್ಟಿರುವಂತಹದ್ದು ಎಲ್ಲಾದರೂ ಕಾಣಿಸ್ತಿದೆಯಾ ನಿಮಗೆ? ಒಬ್ಬರು ಇನ್ನೊಬ್ಬರನ್ನು ಒಂದೇ ಕುಟುಂಬದಲ್ಲಿ ಬಿಟ್ಟು ಕೊಟ್ಟಿರುವಂತಹದ್ದು ಎಲ್ಲಾದರೂ ಕಾಣಿಸ್ತಿದೆಯಾ ನಿಮಗೆ? ನೀವು ದೀಕ್ಷಾ ಸ್ನಾನ ತಗೋಬೇಕಾದ್ರೆ ಹೇಗೆ ತಗೋಬೇಕು? ತಂದೆ, ಮಗ, ಪರಿಶುದ್ಧಾತ್ಮರ ಹೆಸರಿನಲ್ಲಿ ದೀಕ್ಷಾ ಸ್ನಾನ ತಗೋಬೇಕು. ಯಾಕೆ ಒಬ್ಬರ ಹೆಸರಲ್ಲಿ ತೊಗೊಂಡ್ರೆ ಆಗೋದಿಲ್ವಾ? 3 ಹೆಸರಲ್ಲೂ ಒಂದು ಕಾರ್ಯಕ್ರಮವನ್ನು 3 ಸಹ ಒಂದು ಕಾರ್ಯಕ್ರಮದಲ್ಲಿ ಒಬ್ಬರು ಇನ್ನೊಬ್ಬರು ಎಷ್ಟು ಚೆನ್ನಾಗಿ ಕೀರ್ತಿ ತಂದು ಕೊಡ್ತಿದ್ದಾರೆ ನೋಡಿ ಪ್ರಿಯರೇ. ಒಬ್ಬರು ಇನ್ನೊಬ್ಬರನ್ನು ಎಷ್ಟು ಚೆನ್ನಾಗಿ ಮಹಿಮೆ ಪಡಿಸ್ತಿದ್ದಾರೆ ನೋಡಿ. ನಮ್ಮ ಕುಟುಂಬಗಳಲ್ಲಿ ಬಿಟ್ಕೊಡುವಂತಹದ್ದು ಎಲ್ಲಾದರೂ ಕಾಣಿಸ್ತಿದೆಯಾ ನಿಮಗೆ? ಬಿಟ್ಕೊಡುವಂತಹದ್ದು ನಮ್ಮ ಕುಟುಂಬಗಳಲ್ಲಿ ಹೇಗಿರುತ್ತೆ? ನಾವು ಅಂತ ಹೇಳಿದ್ರೆ ನಾನು ಈಗಾಗಲೇ ಹೇಳಿದ್ದೀನಿ, ಸಮಾಜ ಅಂತ ಅರ್ಥ ಮಾಡ್ಕೋಬೇಕು. ಓಕೆ, ನಮ್ಮ ಕುಟುಂಬಗಳಲ್ಲಿ ಹೇಗಿರುತ್ತೆ? ಗಂಡ ಏನಾದರೂ ಹೇಳಿ ಹೋಗಿರ್ತಾನೆ ಅಂತ ಅಂದ್ಕೊಳ್ಳಿ. ಯಾರೋ ಮನೆಗೆ ಬಂದಿದ್ದಾರೆ, ರಿಲೇಟಿವ್ಸೋ ಯಾರೋ, ಅವ್ರ ಮುಂದೆ ಗಂಡ ಏನಾದರೂ ಹೇಳಿ ಹೊರಗಡೆ ಹೋಗಿರ್ತಾನೆ, ಏನೋ ತೊಗೊಂಡು ಬರ್ತೀನಿ ಅಂತ. ಹೆಂಡತಿ, ಅವ್ರು ಹೇಳಿರೋದೆಲ್ಲ ನೀನೇನು ತಲೆಗೆ ಹಾಕ್ಕೋಬೇಡ, ಅವ್ರು ಯಾವಾಗಲೂ ಹಾಗೆ ಮದುವೆ ಆದಾಗಿಂದ ಹೀಗೆ ಅವ್ರ ಹತ್ರ ನಮ್ಮ ಫೇಸ್ ಮಾಡ್ತಿರುವಂತಹ ಪಜೀತಿ ಇದೆ. 20 years ಆಯಿತು, ಅದೇ ಗೋಳೆ ಅವ್ರ ಹತ್ರ. ಯಾರ ಹತ್ರ ಹೇಳ್ಕೊಳ್ತಿದ್ದೀರಾ ಇದನ್ನು? ಯಾರ ಹತ್ರ ಹೇಳ್ಕೊಳ್ತಿದ್ದೀರಾ? ಸಂಬಂಧಿಕರ ಹತ್ರನ? ಬಂಧು ಬಳಗದ ಹತ್ರನ? ತಂದೆ, ಮಗ, ಪರಿಶುದ್ಧಾತ್ಮರನ್ನು ನೋಡಿದಾಗ ನಿಮಗೇನು ಅರ್ಥ ಆಗ್ತಿದೆ? ಒಬ್ಬರು ಇನ್ನೊಬ್ಬರನ್ನು ಬಿಟ್ಟು ಕೊಡುತ್ತಿಲ್ಲ, ಒಬ್ಬರು ಇನ್ನೊಬ್ಬರನ್ನು ಯಾವಾಗಲೂ ಮಹಿಮೆ ಪಡಿಸ್ತಾನೆ ಇದ್ದರು. ಇಲ್ಲಿ ನಮ್ಮ ಕುಟುಂಬಗಳಲ್ಲಿ ಎಕ್ಸಾಕ್ಟ್ಲಿ ಆಪೋಸಿಟ್ ನಡೀತಿಲ್ಲ, ಹೌದಾ ಇಲ್ವಾ? ಅಯ್ಯೋ ಅವ್ರು ಯಾವಾಗಲೂ ಹಾಗೇ ರೀ ಬಿಡಿ ಅಂದರೆ ಅದಕ್ಕೆ ಅರ್ಥ ಏನು ಗೊತ್ತಾ? ಇನ್ನೊಬ್ಬರ ಮುಂದೆ ನಿಮ್ಮ ಕುಟುಂಬದಲ್ಲಿರುವಂಥ ಒಬ್ಬ ಸಭ್ಯರನ್ನು ನೀವು ಕೆಳಗೆ ತಂದು ಮಾತಾಡ್ತಿದ್ದೀರಾ. ಕುಟುಂಬದಲ್ಲಿ ಏನೇ ನಡೆದ್ರೂ ಸಹ, ಕುಟುಂಬದಲ್ಲಿ ಏನಾದರೂ ಸಹ ಅದನ್ನು ಹೊರಗಡೆ ಹೇಳ್ಕೊಬಹುದಾ? ಇಲ್ಲ. ನಾವು ಹೇಳ್ಕೊಂಡ್ರೆ ಏನಾಗ್ತಿದೆ? ಐಕ್ಯತೆ ಇಲ್ಲ. ನಮ್ಮ ಮನೆ ಪರಿಸ್ಥಿತಿ 10 ಜನಕ್ಕೆ ಗೊತ್ತಾಗ್ತಿದೆ, ಹೌದಾ? ನಾವು ಎಷ್ಟು ಚೆನ್ನಾಗಿ ಬಿಟ್ಕೊಟ್ಬಿಡ್ತೀವಿ ಈಸಿಯಾಗಿ ನಮ್ಮ ಕುಟುಂಬಗಳಲ್ಲಿರುವಂಥವರನ್ನು. ನಿಜನಾ? ಯಾರಾದರೂ ಹೊರಗಡೆಯಿಂದ ಇಬ್ಬರಿದ್ದಾರೆ ಅಂತ ಹೇಳಿದ್ರೆ ಆ ಇಬ್ಬರ ಮುಂದೆನೇ ಕಿತ್ತಾಡ್ತಿರ್ತೀವಿ ನಮ್ಮ ಕುಟುಂಬದಲ್ಲಿರುವಂಥವ್ರೆ. ಆ ಇಬ್ಬರು ಹೊರಗಡೆ ಇರುವಂಥವ್ರು ಏನು ಅನ್ಕೋಬೇಕು? ನಾವು ಒಂದು ಹೇಳಿದ್ರೆ, ಗಂಡ ಒಂದು ಹೇಳಿದ್ರೆ ಹೆಂಡತಿ ಒಂದು ಹೇಳ್ತಿರ್ತಾರೆ, ಹೆಂಡತಿ ಗಂಡ ಒಂದು ಹೇಳಿದ್ರೆ ಮಕ್ಕಳು ಒಂದು ಹೇಳ್ತಿರ್ತಾರೆ. ಇದನ್ನೆಲ್ಲ ನೋಡ್ತಿರುವಂಥ ಹೊರಗಡೆ ಇರುವಂಥವ್ರು ಏನಂತ ಅನ್ಕೋಬೇಕು ನೀವು ಹೇಳಿ? ಇದೆ ಅಲ್ವಾ ಬಿಟ್ಕೊಡುವಂತಹದ್ದು ಅಂದರೆ? ಇದೆ ಅಲ್ವಾ? ಯಾಕೆ ಸಪ್ರೇಟಾಗಿ ಮನೆಗೆ ಹೋಗಿ ಸಮಸ್ಯೆಯನ್ನು ಪರಿಹರಿಸ್ಕೊಬಹುದಾ? ಅದು ನಡೆಯೋದಿಲ್ಲ. ಏನಾದರೂ ಸಮಸ್ಯೆ ಇದ್ದರೆ ಸಪ್ರೇಟಾಗಿ ಹೇಳಿ ಅದನ್ನು ಬಗೆಹರಿಸಬಹುದಾ? ಹೇಳಬಹುದು, ಬಗೆಹರಿಸಬಹುದು. ಅದು ನಡೆಯೋದಿಲ್ಲ. ಏನಕ್ಕೋಸ್ಕರ ನಮ್ಮ ಕುಟುಂಬಗಳಲ್ಲಿ ಈ ಥರ ಆಗೋಗಿದೆ? ಬಹುತೇಕ ಕುಟುಂಬಗಳಲ್ಲಿ ಬಿಟ್ಕೊಡುವಂತಹದ್ದು ನಡೀತಿದೆ ಗೊತ್ತಾ? ನಾರ್ಮಲಾಗಿ ಹೆಂಡತಿ ಬಾಯಿಂದ ಆರಾಮಾಗಿ ಬರ್ತಿರುತ್ತೆ ಮಾತು. ಏನಂತ? ಅಯ್ಯೋ ಅವ್ರು ಹಾಗೆ ಸುಮ್ಮನೆ ಇರ್ರಿ, ಅವ್ರು ಹಾಗೆ. ಈ ಮಾತನ್ನು ಮಾತಾಡಿದ್ರೆ ಹೊರಗಡೆ ಇರುವಂಥವರಿಗೆ ಎಷ್ಟು ಸಲಿಗೆ ಸಿಕ್ಕುತ್ತೆ ಯೋಚನೆ ಮಾಡಿ ನೋಡಿ. ನಮ್ಮ ಕುಟುಂಬಗಳ ಮೇಲೆ ಎಷ್ಟು ಸಲಿಗೆ ಸಿಕ್ಕುತ್ತೆ. ತಂದೆ, ಮಗ, ಪರಿಶುದ್ಧಾತ್ಮರಲ್ಲಿ ಎಲ್ಲಾದರೂ ಕಾಣಿಸ್ತಾ ನಿಮಗದು? ನಾವು ಮಾಡ್ತಿರುವಂತಹ ಕೆಲಸ ತಂದೆ, ಮಗ, ಪರಿಶುದ್ಧಾತ್ಮರು ಆ ಫ್ಯಾಮಿಲಿಯಲ್ಲಿ, ಆ ಪರಿಶುದ್ಧ ಕುಟುಂಬದಲ್ಲಿ ಕಾಣಿಸ್ತಾ ನಿಮಗೆ? ಬಿಟ್ಟು ಕೊಡುವಂತಹದ್ದು ಎಲ್ಲಾದರೂ ಕಾಣಿಸ್ತಾ? ಪ್ರಾರ್ಥನೆ ಮಾಡಲಿಕ್ಕೆ ಹೇಳ್ಕೊಡ್ತಾರೆ 1ನೇ ಶತಮಾನದಲ್ಲಿ ಯೇಸು ಕ್ರಿಸ್ತರು. ಬ್ಯಾಪ್ಟಿಸಮ್ ತಗೋ ಅಂತ ಹೇಳ್ತಾರೆ, ಬ್ಯಾಪ್ಟಿಸಮ್ ತಗೊಳ್ಳಿ ಅಂತ ಹೇಳ್ತಾರೆ, ಆಜ್ಞೆ ಕೊಡ್ತಾರೆ. ಇದೇ ರೀತಿ ಬ್ಯಾಪ್ಟಿಸಮ್ ನೀವು ತಂದೆ, ಮಗ, ಪರಿಶುದ್ಧಾತ್ಮರ ಹೆಸರಲ್ಲಿ ತಗೋಬೇಕು ಅಂತ ಏನು ಹೇಳ್ತಾರೋ ಇದೇ ರೀತಿ ನೀವು ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾರೆ. ಏನಂತ ಶುರು ಮಾಡ್ತಾರೆ? ಪರಲೋಕದಲ್ಲಿರುವ ನನ್ನ
ತಂದೆಯೇ, ಪರಲೋಕದಲ್ಲಿರುವ ನಮ್ಮ ತಂದೆಯೇ. ಅಂದರೆ ಇವರು ಪ್ರಾರ್ಥನೆ ಹೇಳ್ಕೊಡ್ತಿದ್ದಾರೆ. ಆ ಕ್ರೆಡಿಟನ್ನು ಯಾರು ಕೊಡ್ತಿದ್ದಾರೆ ಹೇಳಿ? ಆ ಕ್ರೆಡಿಟ್ ಯಾರು ಕೊಡ್ತಿದ್ದಾರೆ? ನೀವು ಓಪನಿಂಗ್ ಯಾರ ಹೆಸರಲ್ಲಿ ಮಾಡಬೇಕು ಅಂತ ಹೇಳ್ಕೊಡ್ತಿದ್ದಾರೆ? ತಂದೆ ಹೆಸರಲ್ಲಿ, ಪರಲೋಕದಲ್ಲಿರುವ ನಮ್ಮ ತಂದೆಯೇ ಅಂತ ಹೇಳಿ ಓಪನ್ ಮಾಡಿ. ಅಂದರೆ ಪ್ರಾರ್ಥನೆ ಅನ್ನುವಂಥ ಒಂದು ಕಾರ್ಯಕ್ರಮದಲ್ಲೂ ಸಹ ಈ 3 ಜನ ಹೇಗೆ ಹೊಂದಾಣಿಕೆ ಆಗಿದ್ದಾರೆ ಒಂದು ಸಾರಿ ನೋಡಿ. ನಾವು ಪ್ರಾರ್ಥನೆ ಮಾಡಬೇಕಾದ್ರೆ ತಂದೆ ಆಗಿರುವಂತಹ ದೇವ್ರಿಗೆ ಮಾಡಬೇಕಂತೆ, ಹೌದಾ? ಯಾರ ಹೆಸರಲ್ಲಿ ಮಾಡಬೇಕಂತೆ? ಯೇಸು ಕ್ರಿಸ್ತರ ಹೆಸರಲ್ಲಿ ಮಾಡಬೇಕಂತೆ. ಈ ಪ್ರಾರ್ಥನೆ ಮಾಡಲಿಕ್ಕೆ ಯಾರು ಸಹಾಯ ಮಾಡ್ತಿದ್ದಾರಂತೆ ನಮಗೆ? ಪರಿಶುದ್ಧಾತ್ಮರು. ಸತ್ಯವೇದದಲ್ಲಿರುವಂಥ ರೆಫರೆನ್ಸ್ ಒಂದ್ಸರಿ ನೋಡೋಣ. ಆ ಪ್ರಾರ್ಥನೆ ಅನ್ನುವಂಥ ಕಾರ್ಯಕ್ರಮದಲ್ಲಿ 3 ಸಹ ಹೇಗೆ ಹೊಂದಾಣಿಕೆ ಆಗಿದ್ದಾರೆ ಅಂತ ನೋಡಿ. ರೋಮಾಪುರದವರಿಗೆ ಬರೆದ ಪತ್ರಿಕೆ 8:26. ರೋಮಾಪುರದವರಿಗೆ ಬರೆದ ಪತ್ರಿಕೆ. ಏಕೆಂದರೆ ನಮಗೆ ನಾರ್ಮಲ್ ಆಗಿ ತಂದೆ ಆಗಿರುವಂತಹ ದೇವರು ಯೇಸು ಕ್ರಿಸ್ತರು ಮಾತ್ರ ಪ್ರಾರ್ಥನೆಯಲ್ಲಿ ಇನ್ವಾಲ್ವ್ ಆಗಿರ್ತಾರೆ ಅಂತ ಅನಿಸಿರುತ್ತೆ. ಪರಿಶುದ್ಧಾತ್ಮರು ಇದ್ದಾರೆ ಅಲ್ಲಿ. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 26ನೇ ವಚನ. 8:26. ಹಾಗೆ ಪವಿತ್ರಾತ್ಮನೂ ಸಹ ನಮ್ಮ ಆಸಕ್ತಿಯನ್ನು ನೋಡಿ ಸಹಾಯ ಮಾಡುತ್ತಾನೆ. ಹೇಗೆಂದರೆ ನಾವು ತಕ್ಕ ಪ್ರಕಾರ ಏನು ಬೇಡಿಕೊಳ್ಳಬೇಕೋ ನಮಗೆ ಗೊತ್ತಿಲ್ಲದ್ದರಿಂದ ಪವಿತ್ರಾತ್ಮನು ತಾನೇ ಮಾತಿಲ್ಲದಂಥ ನರಳಾಟದಿಂದ ನಮಗೋಸ್ಕರ ಬೇಡಿಕೊಳ್ಳುತ್ತಾನೆ. ನಮಗೇನು ಬೇಡ್ಕೋಬೇಕು ಅಂತ ಗೊತ್ತಿಲ್ವಂತೆ. ಇದಕ್ಕೋಸ್ಕರ ರೋಲ್ ಪ್ಲೇ ಮಾಡ್ತಿರುವಂತಹದ್ದು ಯಾರು ಗೊತ್ತಾ? ಇದಕ್ಕೋಸ್ಕರ ಸಹಾಯ ಮಾಡ್ತಿರುವಂತಹದ್ದು ಯಾರು ಗೊತ್ತಾ? ಯಾರು? ಪವಿತ್ರಾತ್ಮರು. ಆದರೆ ಪ್ರಾರ್ಥನೆ ಅನ್ನುವಂಥ ಕಾರ್ಯಕ್ರಮದಲ್ಲೂ 3 ಜನ ಇದ್ದಾರಾ? ಪ್ರಾರ್ಥನೆ ಅನ್ನುವಂಥ ನೀನು ನನ್ನ ಹೆಸರಲ್ಲಿ ಮಾತ್ರ ಕೇಳ್ಕೊಂಡ್ರೆ ಸಾಕು, ಪರವಾಗಿಲ್ಲ, ನನಗಷ್ಟು ಶಕ್ತಿ ಇದೆ. ಯಾಕೆಂದರೆ ಯೇಸು ಕ್ರಿಸ್ತರಿಗೆ ಅಷ್ಟು ಶಕ್ತಿ ಇರಲಿಲ್ವಾ? ಮೊದಲನೇ ಶತಮಾನದಲ್ಲಿ ನೀವು ಡೈರೆಕ್ಟಾಗಿ ನನ್ನ ಹೆಸರಲ್ಲೇ ಪ್ರಾರ್ಥನೆ ಮಾಡ್ಬೋದು ಅಂತ ಹೇಳಲಿಕ್ಕೆ ಶಕ್ತಿ ಇರಲಿಲ್ವಾ? ನಾವೇನಾದರೂ ಯೇಸು ಕ್ರಿಸ್ತರಿಗೆ ಡೈರೆಕ್ಟಾಗಿ ಪ್ರಾರ್ಥನೆ ಮಾಡಿದ್ರೆ ಕೊಡಲಿಕ್ಕೆ ಶಕ್ತಿ ಇರಲಿಲ್ವಾ ಯೇಸು ಕ್ರಿಸ್ತರಿಗೆ? ಇತ್ತಾ ಇಲ್ವಾ? ತಂದೆ, ಮಗ, ಪರಿಶುದ್ಧಾತ್ಮರು, ಈ 3 ಯಾರು? ಸಮಾನರು. 3 ದೇವರೇ, 3 ಸಮಾನರು. ಬರೀ ಇದನ್ನೇ ಹೇಳ್ಕೊಟ್ಬಿಡ್ಬೋದಿತ್ತಲ್ವ? ಡೈರೆಕ್ಟಾಗಿ ಪ್ರಾರ್ಥನೆ ಮಾಡಬೇಕಾದ್ರೆ ಯೇಸು ಕ್ರಿಸ್ತರೇ ನನಗಿದು ಬೇಕು ಅದು ಬೇಕು ಅಂತ ಹೇಳಿ ಕ್ಲೋಸ್ ಮಾಡಿ ಅಂತ ಹೇಳ್ಕೊಡ್ಬೋದಿತ್ತಲ್ವ? ಅದಲ್ಲ ಕ್ರಮ. ನನ್ನ ಕುಟುಂಬದಲ್ಲಿ 3 ಜನ ಇದ್ದಾರೆ, ಆ 3 ಸಿಕ್ಕಬೇಕು ಘನತೆ, ಆ 3 ಸಿಕ್ಕಬೇಕು ಗೌರವ. ನೀವು ನನ್ನ ಪರಲೋಕದಲ್ಲಿರುವ ನನ್ನ ತಂದೆ ಅಂತಲೇ ಶುರು ಮಾಡಬೇಕು. ತಂದೆ ಇರಬೇಕು ನೀವು ಮಾಡುವಂಥ ಪ್ರಾರ್ಥನೆಯಲ್ಲಿ. ನನ್ನ ಹೆಸರಲ್ಲಿ ಪ್ರಾರ್ಥನೆ ಮಾಡಬೇಕು, ನಾನಿರಬೇಕು ನಿಮ್ಮ ಪ್ರಾರ್ಥನೆಗಳಲ್ಲಿ, ಹೌದಾ? ಪರಿಶುದ್ಧಾತ್ಮ ದೇವರನ್ನ ನೆನೆಸ್ಕೊಳ್ಳಿ, ಅವರು ಸಹಾಯ ಮಾಡ್ತಿದ್ದಾರೆ ನಿಮ್ಮ ಪ್ರಾರ್ಥನೆಗೆ. ಒಂದು ಕುಟುಂಬದಲ್ಲಿ ಒಬ್ಬರನ್ನು ಸಪೋರ್ಟ್ ಮಾಡ್ತಾ ಇನ್ನೊಬ್ಬರು, ಒಬ್ಬರಿಗೆ ಘನತೆಯನ್ನು ಸಲ್ಲಿಸ್ತಾ ಇನ್ನೊಬ್ಬರು, ಒಬ್ಬರನ್ನು ಬಿಟ್ಕೊಡದೆ ಇನ್ನೊಬ್ಬರು. ಎಷ್ಟು ಚೆನ್ನಾಗಿದ್ದಾರಲ್ವ ಕುಟುಂಬದಲ್ಲಿ? ನಮ್ಮ ಕುಟುಂಬಗಳು ಯಾವಾಗುವಂತಹದ್ದು ಈ ರೀತಿ? ಮನುಷ್ಯರನ್ನು ಸೃಷ್ಟಿ ಮಾಡಬೇಕು ಅಂದಾಗ 3 ಐಕ್ಯತೆಯನ್ನು ತೋರಿಸಿದ್ರು. ಸೃಷ್ಟಿಯನ್ನು ಸೃಷ್ಟಿ ಮಾಡಬೇಕು ಅಂತ ಅಂದ್ಕೊಂಡಾಗ 3 ಐಕ್ಯವಾದರು ಸೃಷ್ಟಿ ಮಾಡಲಿಕ್ಕೆ. ಬ್ಯಾಪ್ಟಿಸಮ್ ಅಂದಿದ ತಕ್ಷಣ 3 ಹೆಸರಲ್ಲೂ ನಾವು ತಗೋಬೇಕು, ಹೌದಾ? ನೆಕ್ಸ್ಟ್ ಪ್ರಾರ್ಥನೆ ಅಂದಿದ ತಕ್ಷಣ 3 ಸಹ ಅದರಲ್ಲಿ ಒಂದು ರೋಲನ್ನು ಪ್ಲೇ ಮಾಡ್ತಿದ್ದಾರೆ. ಐಕ್ಯತೆ ಕಾಣಿಸ್ತಿದೆಯಾ? ನೆಕ್ಸ್ಟ್ ಯೇಸು ಕ್ರಿಸ್ತರ ಹತ್ತಿರ ತುಂಬ ಜನ ಬಂದು, ಸುಮಾರು ಜನ, ನೀವು ಇಷ್ಟೊಂದು ಜ್ಞಾನ ಮಾತಾಡ್ತಿದ್ದೀರಲ್ವ, ನೀವು ಮಾತಾಡ್ತಿರುವಂತಹದ್ದು ಸೂಪರು, ಅದು ಇದು ಅಂತೆಲ್ಲ ಹೇಳ್ತಿರ್ಬೇಕಾದ್ರೆ ಈ ಮಾತೆಲ್ಲ ಕಿವಿಗೆ ಬಿದ್ದು ಯೇಸು ಕ್ರಿಸ್ತರು ಒಂದಷ್ಟು ಸಮಯ ಆದ ನಂತರ ಒಂದೇ ಒಂದು ರಿಪ್ಲೈ ಕೊಡ್ತಾರೆ ಇದಕ್ಕೆ. ಏನಂತ? ನಾನು ನನ್ನ ಸ್ವಂತಕ್ಕೆ ಏನು ಮಾತಾಡ್ತಿಲ್ಲ, ನನಗೆ ಯಾರು ಹೇಳ್ಕೊಟ್ಟಿರುವಂತಹದನ್ನು ಮಾತಾಡ್ತಿದ್ದೀನಿ, ನನ್ನ ತಂದೆ ಹೇಳ್ಕೊಟ್ಟಿರುವಂತಹದನ್ನು ಮಾತಾಡ್ತಿದ್ದೀನಿ, ನನ್ನ ತಂದೆ ಹೇಳ್ಕೊಟ್ಟಿರುವಂತಹದನ್ನು ಮಾತಾಡ್ತಿದ್ದೀನಿ, ನನ್ನ ತಂದೆ ಹೇಳ್ಕೊಟ್ಟಿರುವಂತಹದನ್ನು ಮಾತಾಡ್ತಿದ್ದೀನಿ. ಏನು ಕಾಣಿಸ್ತಿದೆ ನಮಗಿದರಲ್ಲಿ? ಒಬ್ಬರು ಇನ್ನೊಬ್ಬರಿಗೆ ಎಷ್ಟು ಚೆನ್ನಾಗಿ ಗೌರವ ಕೊಡ್ತಿದ್ದಾರೆ ಅಂತ ಹೇಳಿ ನೋಡಿ ಒಂದ್ಸಾರಿ. ಒಬ್ಬರು ಇನ್ನೊಬ್ಬರಿಗೆ ಎಷ್ಟು ಚೆನ್ನಾಗಿ ಮಾನ ಸಲ್ಲಿಸ್ತಿದ್ದಾರೆ ಅಂತ ಹೇಳಿ ಒಂದ್ಸರಿ ನೋಡಿ. ಮಾನ ಇದೆ ಅಲ್ವಾ? ಒಂದು ಕುಟುಂಬದಲ್ಲಿ 3-4 ಜನ ಸಭ್ಯರಿದ್ದಾರೆ, 5 ಜನ ಸಭ್ಯರಿದ್ದಾರೆ ಅಂದರೆ ಒಬ್ಬರು ಇನ್ನೊಬ್ಬರಿಗೆ ಮಾನವನ್ನು, ಗೌರವವನ್ನು ಕರೆಕ್ಟಾಗಿ ಕೊಡ್ತಿದ್ದಾಗ ಕುಟುಂಬ ಕಿತ್ತೋಗುತ್ತಾ? ಕರೆಕ್ಟಾಗಿ ಕೊಡ್ತಿದ್ದಾಗ ಕುಟುಂಬ ಏರುಪೇರಾಗತ್ತಾ? ಇಲ್ಲ. ಒಬ್ಬರು ಇನ್ನೊಬ್ಬರನ್ನು ಗೌರವಿಸ್ತಾ, ಅದಕ್ಕೆ ಕೊರಿಂಥಿ ಪತ್ರಿಕೆಯಲ್ಲಿ ನಾವು ಪ್ರೀತಿ ಬಗ್ಗೆ ಒಂದಷ್ಟು ಓದ್ತೀವಲ್ವ? ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 13ನೇ ಅಧ್ಯಾಯ 4ನೇ ವಚನ. 13:4. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 13ನೇ ಅಧ್ಯಾಯ 4ನೇ ವಚನ. ಓಕೆ, ಈ ವಚನವನ್ನು ಓದಿರುವಂತಹ ವಚನನೇ ಅಲ್ವಾ ಇದು? ಒಂದು ಕುಟುಂಬದಲ್ಲಿ ಐಕ್ಯತೆ ಇರಬೇಕಂದ್ರೆ ಪ್ರಪ್ರಥಮವಾಗಿ ಯಾವ್ಯಾವ ಗುಣಗಳೆಲ್ಲ ಇರಬೇಕಂತೆ? ಪ್ರೀತಿ ಬಹು ತಾಳ್ಮೆಯುಳ್ಳದ್ದು, ದಯೆ ತೋರಿಸುವುದು, ಪ್ರೀತಿ ಹೊಟ್ಟೆ ಕಿಚ್ಚು ಪಡುವುದಿಲ್ಲ, ಹೊಗಳಿಕೊಳ್ಳುವುದಿಲ್ಲ, ಉಬ್ಬಿಕೊಳ್ಳುವುದಿಲ್ಲ. ಇಂಪಾರ್ಟೆಂಟ್ ಪಾಯಿಂಟ್ ಏನಂತೆ? ಒಂದು ಕುಟುಂಬ ಐಕ್ಯವಾಗಿರ್ಬೇಕಂದ್ರೆ ಪ್ರಪ್ರಥಮವಾಗಿ ಯಾವ ಒಂದು ಗುಣ ಮುಖ್ಯವಾಗಿರ್ಬೇಕಂತೆ? ಮರ್ಯಾದೆಗೆಟ್ಟು ನಡೆಯುವುದಿಲ್ಲ. ಮರ್ಯಾದೆಗೆಟ್ಟು ನಡೆಯುವುದಿಲ್ಲ. ಏನು ಅರ್ಥ ಆಗ್ತಿದೆ ನಮಗಿದರಿಂದ? ಮರ್ಯಾದೆಗೆಟ್ಟು ನಡೆಯುವುದಿಲ್ಲ. ಯಾವತ್ತೂ ಸಹ ಒಬ್ಬರು ಇನ್ನೊಬ್ಬರನ್ನು
ಬಿಟ್ಟು ಕೊಡುವಂತಹದ್ದಲ್ಲ. ಬಿಟ್ಟು ಕೊಡುವಂತಹದ್ದಾಗಲಿ, ಅವರನ್ನು ಕೆಳಗೆ ತಂದು ಮಾತಾಡುವಂತಹದ್ದಾಗಲಿ, ಅವರನ್ನು ಇಷ್ಟವಂತೆ ನಡೆಸ್ಕೊಳ್ಳುವಂತಹದ್ದು ಇದು ನಡೆಯಬಾರದು ಒಂದು ಕುಟುಂಬದಲ್ಲಿ. ಏನಕ್ಕೋಸ್ಕರ ಐಕ್ಯತೆಗಳಿಲ್ಲ ಅಂತ ಹೇಳಿದ್ರೆ, ಅಣ್ಣ ತಮ್ಮಂದಿರ ಮಧ್ಯೆ ಐಕ್ಯತೆ ಇಲ್ಲ. ಅಣ್ಣನನ್ನು ನೋಡಿದ್ರೆ ತಮ್ಮನಿಗಾಗೋದಿಲ್ಲ, ತಮ್ಮನನ್ನು ನೋಡಿದ್ರೆ ಅಣ್ಣನಿಗಾಗೋದಿಲ್ಲ. ಏನಕ್ಕೋಸ್ಕರ? ಯಾವತ್ತಾದರೂ ಹೇಳಿದ್ದೀರಾ ನನ್ನ ತಮ್ಮ ಬೆಸ್ಟ್, ನನ್ನ ಕುಟುಂಬದಲ್ಲಿ ನನ್ನ ತಮ್ಮನೇ ಬೆಸ್ಟ್, ಎಷ್ಟು ಮಾಡಿದ್ದಾನೆ ಗೊತ್ತಾ ನನ್ನ ಕುಟುಂಬಕ್ಕೋಸ್ಕರ ಅಂತ ಯಾವತ್ತಾದರೂ ತಮ್ಮನ ಮುಂದೆ ಹೇಳಿದ್ದೀರಾ? ಅಥವಾ ತಮ್ಮನ ಬಗ್ಗೆ ಇನ್ನೊಬ್ಬರಿಗೆ ಈ ಥರ ತಮ್ಮನ ಬಗ್ಗೆ ಒಳ್ಳೆಯ ವಿಚಾರಗಳನ್ನು ಹೇಳಿದ್ದೀರಾ? ಇರೋದೇ ಇಲ್ಲ. ಯಾವಾಗೂ ಹೇಳಿದರೆ ಅಣ್ಣ ತಮ್ಮನ ಬಗ್ಗೆ ಏನಂತ ಹೇಳಿರ್ತಾರೆ, ಇವನು ಹಾಗೆ, ಇವನು ಸರಿ ಇಲ್ಲ, ಹೌದಾ? ಇದನ್ನೇ ಹೇಳಿರ್ತೀರ. ಎಲ್ಲಿರುತ್ತೆ ಐಕ್ಯತೆ? ಎಲ್ಲಿರುತ್ತೆ ಹೇಳಿ? ಒಬ್ಬರು ಇನ್ನೊಬ್ಬರಿಗೆ ಸಲ್ಲಿಸಬೇಕಾಗಿರುವಂತಹ ಮಾನವನ್ನು ಸಲ್ಲಿಸಿದ್ರೆ ಅಲ್ವಾ ಐಕ್ಯತೆ ಇರುವಂತಹದ್ದು. ಹೋಗಲಿ, ಯಾವತ್ತಾದರೂ ತಮ್ಮ ಅಣ್ಣನ ಬಗ್ಗೆ ಹೇಳಿರ್ತಾನೆ, ನಮ್ಮ ಅಣ್ಣನೇ ಬೆಸ್ಟ್, ಇಡೀ ಕುಟುಂಬವನ್ನು ಅವ್ನು ನೋಡ್ಕೊಳ್ತಿದ್ದಾನೆ, ಅವ್ನು ಪೋಷಿಸ್ತಿದ್ದಾನೆ, ಎಷ್ಟು ಜನರನ್ನು ಅವ್ನು ಹೆಗಲ ಮೇಲೆ ಹಾಕ್ಕೊಂಡು ಮುಂದೆ ಹೋಗ್ತಿದ್ದಾನೆ. ಯಾವತ್ತಾದರೂ ಈ ಥರ ಒಳ್ಳೇದಾಗಿ ಹೇಳ್ಕೊಂಡಿರ್ತೀರಾ ಕುಟುಂಬದಲ್ಲಿ ಒಬ್ಬರ ಬಗ್ಗೆ ಇನ್ನೊಬ್ಬರು? ತಂದೆ ಮಗ ಪರಿಶುದ್ಧಾತ್ಮರು ಈ ರೀತಿ ಅಲ್ಲ ಪ್ರಿಯರೇ. ಯೇಸು ಕ್ರಿಸ್ತರನ್ನು ಯಾರಾದರೂ ಬಂದು ಹೊಗಳಿದಾಗ ಈ ಘನತೆ ನನಗೆ ಸಲ್ಲಬಾರ್ದು, ನನ್ನ ತಂದೆಗೆ ಸಲ್ಲಬೇಕು. ಭೂಮಿ ಮೇಲೆ ಇರಬೇಕಾದ್ರೆ ಯೇಸು ಕ್ರಿಸ್ತರು ಇನ್ನೊಂದು ಮಾತು ಹೇಳ್ತಾರೆ, ಮನುಷ್ಯ ಕುಮಾರನ ವಿರುದ್ಧ ನೀವು ತಪ್ಪು ಮಾಡಿದ್ರೆ ಅದು ನಿಮಗೆ ಕ್ಷಮಿಸಲ್ಪಡುತ್ತೆ. ಯಾರ ವಿರುದ್ಧ ತಪ್ಪು ಮಾಡಬಾರ್ದು? ಪವಿತ್ರ ಆತ್ಮನ ವಿರುದ್ಧವಾಗಿ. ಏನು ಕಾಣಿಸುತ್ತೆ ಇದರಲ್ಲೂ? ನಮಗೇನು ಕಾಣಿಸ್ತಿದೆ ಹೇಳಿ? ಯೇಸು ಕ್ರಿಸ್ತರು ತಂದೆಗೆ ಘನ ಅರ್ಪಿಸ್ತಿದ್ದಾರೆ, ಯೇಸು ಕ್ರಿಸ್ತರು ಪರಿಶುದ್ಧಾತ್ಮ ದೇವರಿಗೆ ಘನ ಅರ್ಪಿಸ್ತಿದ್ದಾರೆ, ಹೌದಾ? ಪವಿತ್ರಾತ್ಮನು ಇಂಪಾರ್ಟೆಂಟ್, ದಯವಿಟ್ಟು ಇಂಪಾರ್ಟೆಂಟ್ ಅಂತ ಕನ್ಸಿಡರ್ ಮಾಡಿ. ಪವಿತ್ರಾತ್ಮನ ಮನಸ್ಸಿಗೆ ಯಾವತ್ತೂ ನೋಯಿಸಬೇಡಿ ಅಂತ ಹೇಳ್ತಿದ್ದಾರೆ. ಅಂದರೆ ಆ ಪವಿತ್ರಾತ್ಮರಿಗೆ ಇರುವಂಥ ಇಂಪಾರ್ಟೆನ್ಸನ್ನು ಕೊಡ್ತಿದ್ದಾರೆ ಅಲ್ಲಿ. ಒಬ್ಬರು ಇನ್ನೊಬ್ಬರಿಗೆ ಘನ ಸಲ್ಲಿಸುವಂತಹದ್ದು, ಒಬ್ಬರು ಇನ್ನೊಬ್ಬರ ಹತ್ರ ಮರ್ಯಾದೆಗೆಟ್ಟು ನಡೆಯದೇ ಇರುವಂತಹದ್ದು, ಒಬ್ಬರು ಇನ್ನೊಬ್ಬರನ್ನು ಬಿಟ್ಟು ಕೊಡದೇ ಇರುವಂತಹದ್ದು, ಹೌದಾ? ನಮ್ಮ ಕುಟುಂಬಗಳಲ್ಲಿ ಎಷ್ಟು ಮಾತುಗಳನ್ನು ಮಾತಾಡಿರ್ತೀವೋ ನಮಗೆ ಗೊತ್ತಿಲ್ಲ. ಈ ಥರ ಆ ರೀತಿ ನಮ್ಮ ಕುಟುಂಬದಲ್ಲಿ ನಡೆಯುವಂತಹ ಕಂಪ್ಲೇಂಟ್ಸ್ ಎಲ್ಲ ಹೊರಗಡೆ ಇರುವಂತಹ ಜನರಿಗೆ ಹೇಳ್ಕೊಳ್ತಿರ್ತೀವಿ ನಾವು. ಎಷ್ಟು ದೊಡ್ಡ ತಪ್ಪದು, ನಿಜನಾ? ನೆಕ್ಸ್ಟ್, ಮತ್ತಾಯನು ಬರೆದ ಸುವಾರ್ತೆ 19ನೇ ಅಧ್ಯಾಯ 17ನೇ ವಚನ. 19:17. ಸಾಕು ಪ್ರಿಯರೇ. ಓಕೆ, ಈ ವಚನದಿಂದ ನಮಗೇನು ಅರ್ಥ ಆಗ್ತಿದೆ? ನಿತ್ಯ ಜೀವಕ್ಕೆ ಹೋಗಬೇಕಾದ್ರೆ ಏನು ಮಾಡಬೇಕು ಅಂತ ಕೇಳ್ತಾರಲ್ವ ಯೇಸು ಕ್ರಿಸ್ತರನ್ನು ಬಂದು. ಅವಾಗ ಯೇಸು ಕ್ರಿಸ್ತರು ಕೊಟ್ಟಂಥ ರೆಸ್ಪಾನ್ಸ್ ಏನು? ಒಳ್ಳೆಯದರ ಬಗ್ಗೆ ನನ್ನ ನಿನಗೋಸ್ಕರ ಕೇಳ್ತಿದ್ಯಾ? ಒಳ್ಳೆಯವರು ಒಬ್ಬರೇ. ಯಾರು? ಪರಲೋಕದಲ್ಲಿರುವ ತಂದೆ. ಯೇಸು ಕ್ರಿಸ್ತರು ಒಳ್ಳೆಯವರಲ್ವಾ? ಇದರ ಅರ್ಥ ಏನು? ಯೇಸು ಕ್ರಿಸ್ತರು ಒಳ್ಳೆಯವರಲ್ಲ ಅಂತನಾ? ಹೇಳಿ ಬೇಗ. ಯೇಸು ಕ್ರಿಸ್ತರು ಒಳ್ಳೆಯವರಲ್ಲ ಅಂತನಾ ಇದರ ಅರ್ಥ? ಹೌದಾ? ಮತ್ತೆ ಏನು ಇದರ ಅರ್ಥ ಏನು? ಒಂದು ಕುಮಾರನು ತಂದೆಗೆ ಸಲ್ಲಿಸ್ತಿರುವಂತಹ ಘನತೆಯನ್ನು ತೋರಿಸ್ತಿದೆ ಈ ವಚನ. ತುಂಬ ಜನ ಇದನ್ನು ಹಿಡ್ಕೊಂಡು ನೋಡಿ ಬ್ರದರ್, ಯೇಸು ಕ್ರಿಸ್ತರು ದೇವರಲ್ಲ, ಯಾಕೆಂದರೆ ಯೇಸು ಕ್ರಿಸ್ತರು ಒಳ್ಳೆಯವನಲ್ಲ ಅಂತ ತಾನೇ ಒಪ್ಕೊಳ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಅದಲ್ಲ ಈ ವಚನದ ಸಾರಾಂಶ, ಅದಲ್ಲ. ಒಂದು ಮಗ ತಂದೆಗೆ ಹೇಗೆ ಘನತೆಯನ್ನು ಸಲ್ಲಿಸಬೇಕು, ಒಂದು ಕುಟುಂಬ ಗಟ್ಟಿಯಾಗಿರಬೇಕು ಅಂತ ಹೇಳಿದ್ರೆ ಒಬ್ಬರು ಇನ್ನೊಬ್ಬರನ್ನು ಹೇಗೆ ಗೌರವಿಸಬೇಕು, ಅದನ್ನು ತೋರಿಸ್ತಿದೆ ರೆಫರೆನ್ಸ್. ನಿಜನಾ? ಒಳ್ಳೆಯದ್ರ ಬಗ್ಗೆ ನನ್ನನ್ನು ಏನಕ್ಕೋಸ್ಕರ ಕೇಳ್ತಿದ್ಯಾ? ಇಡೀ ಪ್ರಪಂಚದಲ್ಲಿ ಒಳ್ಳೆಯವರು ಒಬ್ಬರೇ, ಅವರು ದೇವರು. ಇನ್ನೊಂದು ಸಾರಿ ಓದೋಣ ಅದೇ ಮಾತನ್ನು. ಒಳ್ಳೆಯದನ್ನು ಕುರಿತು ನನ್ನನ್ನು ಯಾಕೆ ಕೇಳುತ್ತಿ? ಒಳ್ಳೆಯವನು ಒಬ್ಬನೇ. ಆದರೆ ಆ ಜೀವದಲ್ಲಿ ಸೇರಬೇಕೆಂದಿದ್ದರೆ ದೇವರ ಆಜ್ಞೆಗಳಿಗೆ ಸರಿಯಾಗಿ ನಡೆಕೋ ಎಂದು ಹೇಳಿದ್ದಕ್ಕೆ. ಅಂದರೆ ದೇವರ ಬಗ್ಗೆ ಪ್ರಸ್ತಾವನೆ ತೊಗೊಂಡು ಹೋಗ್ತಿದ್ದಾರೆ ಮುಂದೆ. ಏನು ಅರ್ಥ ಆಯಿತು? ಮಾಡ್ತೀವ ಇದನ್ನು ಇನ್ನು ಮುಂದೆ ನಮ್ಮ ಕುಟುಂಬಗಳಲ್ಲಿ? ಅಂದರೆ ನಮ್ಮ ಕುಟುಂಬದಲ್ಲಿ ಯಾರಾದರೂ ತಪ್ಪು ಮಾಡ್ತಿದ್ರೆ ಅದನ್ನು ಹೇಳದೆ ಸುಮ್ಮನೆ ಇರಿ ಅನ್ನುವಂತಹದ್ದಲ್ಲ ಇಲ್ಲಿ ಸಾರಾಂಶ. ನಿಮ್ಮ ಮಕ್ಕಳು ತಪ್ಪು ಮಾಡ್ತಿದ್ರೆ ನೀವು ಹಂಗೆ ಗೌರವಿಸ್ಕೊಂಡು ಇದ್ಬಿಡಿ ಅನ್ನುವಂತಹದ್ದಲ್ಲ ಇಲ್ಲಿ ಸಾರಾಂಶ. ಹೇಳುವಂತಹದ್ದಕ್ಕೆ, ನೀವು ಬುದ್ಧಿ ಕಲಿಸುವಂತಹದ್ದಕ್ಕೆ ಸಮಯಗಳಿದೆ. ನಿಜನಾ? ಅವರೊಬ್ಬರೇ ಇದ್ದಾಗ ನೀವು ಹೇಳ್ಬೋದು, ನೀವು ಮನೇಲಿದ್ದಾಗ ನೀವು ಹೇಳ್ಬೋದು. ಅದೇ ಒಂದು 4 ಜನ ವಿಶ್ವಾಸಿಗಳಿರಬೇಕಾದ್ರೆ ಆವಾಗ ಹೇಳಿದ್ರಿ ಅಂತ ಅಂದ್ಕೊಳ್ಳಿ ಅವ್ರು ಮಾಡಿರುವಂಥ ತಪ್ಪನ್ನು. ಹೇಗಿರುತ್ತೆ ಅದು? ಹೇಗಿರುತ್ತೆ? ಅದೇ ಅಲ್ವಾ ಮರ್ಯಾದೆಗೆಟ್ಟು ನಡೆಯುವಂತಹದ್ದು ಅಂದರೆ? ಅದೇ ಅಲ್ವಾ? ಬಸ್ಸ ಆಟೋನ, ಸಭೆಗೆ ಬರಬೇಕಂದ್ರೆ ಬಸ್ಸ ಆಟೋನ, ಈ ಥರ ವಿಚಾರಗಳಿಗೋಸ್ಕರ 4 ಜನ ವಿಶ್ವಾಸಿಗಳ ಮುಂದೆನೋ ಅಥವಾ ನಿಮ್ಮ ಕೆಲಸ ಫ್ಯಾಕ್ಟ್ರಿಗಳಿಗೆ ಹೋಗುವಂಥ ಒಂದಿಬ್ಬರು ಯಾರಾದರೂ ಮನೆಗೆ ಬಂದಿದ್ರೆ ಅವ್ರ ಮುಂದೆನೋ ಕಿತ್ತಾಡ್ಲಿಕ್ಕೆ ಶುರು ಮಾಡಿದ್ರಿ ಅಂತ ಅಂದ್ಕೊಳ್ಳಿ. ಹೇಗಿರುತ್ತೆ?
ಮನೆಗೆ ಚಿಕನ್ ತೊಗೊಂಡು ಬರ್ತೀರಾ, ರಿಲೇಟಿವ್ಸ್ ಬಂದಿದ್ದಾರೆ ಮನೆಗೆ ಅಂತ ಹೇಳಿ ಚಿಕನ್ ತೊಗೊಂಡು ಬರ್ತೀರಾ, ಏನಾದರೂ ಮಾಡೋಣ ಅಂತ ಹೇಳಿ. ಓಕೆ, ಈಗ ಗಂಡನ ಬಾಯಿಂದ ಬಿರಿಯಾನಿ ಮಾಡೆ ಅಂತ ಗಂಡ, ಹೆಂಡತಿ ಇಲ್ಲ ನಾನು ಬಿರಿಯಾನಿ ಮಾಡೋದಿಲ್ಲ, ನಾನು ಸಾಂಬಾರೇ ಮಾಡುವಂತಹದ್ದು, ಇಷ್ಟ ಇದ್ದರೆ ತಿನ್ನು ಇಲ್ಲಾಂದರೆ ಹೋಗುವಂಥ ಹೆಂಡತಿ. ಇದಕ್ಕೆ ಶುರು ಆಗುತ್ತೆ ಗೊತ್ತಾ ಜಗಳ. ಇದು ಎಲ್ಲಿ ತನಕ ಹೋಗುತ್ತೆ ಅಂದರೆ, ಮತ್ತೆ ನಾನು ಆಗಲೇ ಹೇಳಿದೆ ನಿಮಗೆ, ಈ ಜಗಳ ಒಬ್ಬರು ಬಿರಿಯಾನಿ ಮಾಡಬೇಕು ಅಂತ ಒಬ್ಬರು ಸಾಂಬಾರು ಮಾಡಬೇಕು ಅಂತ, ಒಬ್ಬರು ಬಿರಿಯಾನಿ ಮಾಡಬೇಕು ಅಂತ ಒಬ್ಬರು ಸಾಂಬಾರು ಮಾಡಬೇಕು ಅಂತ, ಈ ಜಗಳ ಎಲ್ಲಿ ತನಕ ಹೋಗುತ್ತೆ? ಹೆಂಡತಿ ಬಾಯಿಂದ ಬರುತ್ತೆ ಮಾತು ಏನಂತ, ಇವ್ರು ಹಿಂಗೆ ಯಾವಾಗಲೂ ಇವ್ರು ಹಿಂಗೆ, ನಾನು ಏನು ಹೇಳಿದ್ರೂ ಒಪ್ಕೊಳ್ಳಲ್ಲ, ಮದುವೆಯಾಗಿ 20 ವರ್ಷ ಆಗಿರುತ್ತೆ, ನಾನು ಮದುವೆ ಆಗಬಾರ್ದಾಗಿತ್ತು ನಿಮ್ಮನ್ನು, ನಾನು ಹೋಗ್ತೀನಿ ರೀ ನಮ್ಮ ತಾಯಿ ಮನೆಗೆ ಹೋಗ್ತೀನಿ. ಎಲ್ಲಿಂದ ಶುರು ಆಯಿತು ಜಗಳ? ಎಲ್ಲಿಂದ ಶುರು ಆಯಿತು? ಸಾಂಬಾರಿಗೆ, ಬಿರಿಯಾನಿಗೆ. ಒಂದು ಚಿಕ್ಕ ಚಿಕ್ಕ ನಿರ್ಣಯಗಳನ್ನು ತಗೋಬೇಕಾದ್ರೆ, ಆ ನಿರ್ಣಯಗಳನ್ನು ತಗೋಬೇಕಾದ್ರೆ ಒಟ್ಟಾಗಿ ಬಂದು ನಿಲ್ಲುವಷ್ಟು ಕ್ರಮ ಇಲ್ಲ ನಮಗೆ, ಪದ್ಧತಿಗಳಿಲ್ಲ ನಮ್ಮ ಕುಟುಂಬಗಳಲ್ಲಿ. ಹೌದಾ? ಯಾವಾಗ ಬರುತ್ತೆ ಪ್ರಿಯರೇ ಇದು? ಯಾವಾಗ ಬರುತ್ತೆ? ನೀವು ಅನ್ಬಹುದು, ಬ್ರದರ್ ನಮ್ಮ ಕುಟುಂಬದಲ್ಲಿ ನಾನೇ ಎಲ್ಲರಿಗಿಂತ ಬುದ್ಧಿವಂತ ಬ್ರದರ್, ನಾನು ತೊಗೊಳ್ಳುವಂತಹ ನಿರ್ಣಯ ಸರಿ ಇರುತ್ತೆ, ಇನ್ನೊಬ್ಬರು ತೊಗೊಳ್ಳುವಂತಹ ನಿರ್ಣಯ ಸರಿ ಇರೋದಿಲ್ಲ. ಇವಾಗ ನಾನು ಏನು ಮಾಡಬೇಕು? ಜಗಳ ಬಂದೇ ಬರುತ್ತಲ್ವ ನನಗೆ. ಅಂದರೆ ಇದನ್ನು ಮಾಡೋಣ ಅಂತಿರ್ತೀನಿ, ಅವ್ರು ಇದನ್ನು ಮಾಡಬೇಡ ಅಂತಿರ್ತಾರೆ, ಇದನ್ನು ಮಾಡೋಣ ಅಂತಿರ್ತೀನಿ, ಇದನ್ನು ಮಾಡಬೇಡ ಅಂತಿರ್ತಾರೆ. ಅವ್ರಿಗೆ ಜ್ಞಾನ ಕಮ್ಮಿ, ನಾನು ಬುದ್ಧಿವಂತ, ಇವಾಗ ಹೇಗೆ ಮಾಡುವಂತಹದ್ದು ಹೇಳಿ ಅಂತ ಹೇಳಿದ್ರೆ ಅದಕ್ಕೊಂದು ಕ್ರಮ ಇದೆ. ಅದನ್ನು ಪರಿಷ್ಕಾರ ಮಾಡ್ಕೊಳ್ಲಿಕ್ಕೆ, ನೀವು ತೊಗೊಂಡಿರುವಂತಹ ನಿರ್ಣಯ ಸರಿ ಅಂತ ಹೇಳಲಿಕ್ಕೆ, ಅದನ್ನು ಕೂತು ನೀಟಾಗಿ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿ ಅದನ್ನು ಪರಿಷ್ಕಾರ ಮಾಡ್ಕೋಬೋದಲ್ವ. ನಾನು ಆಗಲೇ ಹೇಳಿದೆ, ನೀವು ಬಸ್ಸಲ್ಲಿ ಹೋಗ್ಬೇಕಾ ಆಟೋದಲ್ಲಿ ಹೋಗ್ಬೇಕಾ, ಇದು 2 ಚಾಯ್ಸ್ ಇರಬೇಕಾದ್ರೆ, ಹೆಂಡತಿ ಆಟೋ ಅಂತಿದ್ದಾಳೆ, ಗಂಡ ಬಸ್ ಅಂತಿದ್ದಾನೆ. ಇವಾಗ ನೀವು ಬಸ್ಸಲ್ಲೇ ಹೋಗಬೇಕು ಅಂತ ಹೇಳಿ ಒಪ್ಪಿಸ್ಬೇಕಾದ್ರೆ ಅದಕ್ಕೊಂದು ಕ್ರಮ ಇದೆ. ಅದನ್ನು ಬಿಟ್ಟು ಇಬ್ಬರಲ್ಲಿ ನಿಂತಿದ್ರೆ ಅವ್ರ ಮುಂದೆ ಬಸ್ ಸ್ಟ್ಯಾಂಡಲ್ಲಿ ಕಿತ್ತಾಡ್ಕೊಂಡು ನಿಂತ್ಕೊಂಡ್ವಿ ಅಂತ ಅಂದ್ಕೊಳ್ಳಿ, ಆ ಬಸ್ ಸ್ಟ್ಯಾಂಡಲ್ಲಿ ಇರುವಂಥವರೆಲ್ಲ ನಿಮ್ಮನ್ನೇ ನೋಡ್ತಿರ್ತಾರೆ. ನಿಜಾನ? ಹೌದಾ? ಹೆಸರಿಗೆ ನಾವೇನು ಕ್ರೈಸ್ತರು, ಎಲ್ಲಿಗೆ ಹೋಗ್ತಿದ್ದೀವಿ? ಚರ್ಚ್ಗೆ. ಯಾರಾದರೂ ಬಂದು ಕೇಳಿದ್ರು ಅಂತ ಅಂದ್ಕೊಳ್ಳಿ 5 ಮಿನಿಟ್ಸ್ ಬಿಟ್ಟು, ನಿಮ್ಮ ಜಗಳ ತಣ್ಣಗಾದ್ಮೇಲೆ, ಎಲ್ಲಿಗೆ ಹೋಗ್ತಿದ್ದೀರಾ ಬ್ರದರ್, ಏನಕ್ಕೆ ಇಷ್ಟೊಂದು ಕಿತ್ತಾಡ್ತಿದ್ದೀರಿ ಅಂದರೆ, ಚರ್ಚ್ಗೆ ಹೋಗಬೇಕು ಬ್ರದರ್. ಚರ್ಚ್ಗೆ ಹೋಗ್ಬೇಕಾದ್ರೂ ಕಿತ್ತಾಡ್ತೀರಾ? ನಾವೇ ಎಷ್ಟೋ ಪರವಾಗಿಲ್ಲ ಅಂದ್ಕೊಳ್ಳೋದಿಲ್ಲ ಅವರು. ಇದೇನಾ ಮಾದರಿ? ಅದಕ್ಕೊಂದು ಕ್ರಮ ಇದೆ. ಎಕ್ಸ್ಪ್ಲೇನ್ ಮಾಡಿ ಅವರಿಗೆ, ಇದು ಹೇಗೆ ಆಟೋದಲ್ಲಿ ಹೋದರೆ ತಪ್ಪು, ಹೇಗೆ ಬಸ್ಸಲ್ಲಿ ಹೋದರೆ ಸರಿ ಅನ್ನುವಂಥದ್ದನ್ನು ಎಕ್ಸ್ಪ್ಲೇನ್ ಮಾಡಿ ಕೂರಿಸ್ಕೊಂಡು. ಅವ್ರಿಗೆ ಅಷ್ಟು ಜ್ಞಾನ ಇಲ್ಲ ಅಲ್ವಾ? ಎಕ್ಸ್ಪ್ಲೇನ್ ಮಾಡಿ. ನಮಗೆ ಗೊತ್ತು, ಯೇಸು ಕ್ರಿಸ್ತರಿಗೂ ಭೂಮಿಯ ಮೇಲಿರುವಂಥ ಕ್ರಿಸ್ತನ ಸಭೆಗೂ ಇರುವಂಥ ಸಂಬಂಧ ಏನು? ಗಂಡ ಹೆಂಡತಿಯ ಸಂಬಂಧ. ಇಲ್ಲಿ ಯಾರು ಬುದ್ಧಿವಂತರು ಯಾರು ದಡ್ಡರು ಹೇಳಿ? ಈ ಗಂಡ ಹೆಂಡತಿಯ ಸಂಬಂಧದಲ್ಲಿ ಯಾರು ಬುದ್ಧಿವಂತರು ಯಾರು ದಡ್ಡರು? ಯಾರಿಗೇನು ಗೊತ್ತಾಗೋದಿಲ್ಲ ಬೇಗ, ಯಾರಿಗೇನು ಗೊತ್ತಾಗೋದಿಲ್ಲ, ಯಾರಿಗೆಲ್ಲ ಗೊತ್ತಾಗುತ್ತೆ? ಹೆಂಡತಿಗೇನು ಗೊತ್ತಾಗೋದಿಲ್ಲ, ಗಂಡನಿಗೆ ಎಲ್ಲ ಗೊತ್ತಾಗುತ್ತೆ. ಯಾರು ಬುದ್ಧಿವಂತರು? ಗಂಡ ಬುದ್ಧಿವಂತನು, ಹೆಂಡತಿ ಮೂರ್ಖಳು. ಹೌದಾ? ಓಕೆ, ಈ ಸಂಬಂಧದಲ್ಲಿ ನೀವು ಯೋಚನೆ ಮಾಡಿ ನೋಡಿ. ಯಾವತ್ತಾದರೂ ನಿಮ್ಮ ಬಗ್ಗೆ ಮಾತಾಡಿಲ್ಲಮ್ಮ, ದಯವಿಟ್ಟು ಸಂಘದ ಬಗ್ಗೆ ಮಾತಾಡ್ತಿದ್ದೀನಿ, ಯೇಸು ಕ್ರಿಸ್ತರಿಗೂ ನಮಗೂ ಇರುವಂಥ ಸಂಬಂಧದ ಬಗ್ಗೆ. ಓಕೆ, ಈಗ ಈ ಸಂಬಂಧದಲ್ಲಿ ನಾವು ಮಾಡಿರುವಂತಹದ್ದು, ಅಂದರೆ ಭೂಮಿಯ ಮೇಲಿರುವಂತಹ ಸಭೆ ಮಾಡ್ತಿರುವಂತಹದ್ದು ಎಲ್ಲ ಸರಿನೇನಾ? ಎಲ್ಲ ಸರಿನೇನಾ? ಯಾವತ್ತಾದರೂ ಯೇಸು ಕ್ರಿಸ್ತರು ನಮ್ಮನ್ನು ಕ್ರೂರವಾಗಿ ಕಠೋರವಾಗಿ ನಡೆಸ್ಕೊಂಡಿರುವಂತಹದ್ದು ನೋಡ್ತೀರಾ ನೀವು? ನನ್ನ ಪ್ರಿಯಳೆ ಅಂತ ಕರೆದಿದ್ದಾರೆ ಗೊತ್ತಾ? ನನ್ನ ಪ್ರಿಯಳೆ ಅಂತ ಕರೆದಿದ್ದಾರೆ ಗೊತ್ತಾ? ಇಷ್ಟು ತಪ್ಪು ಮಾಡಿದ್ಮೇಲೂ ಸಹ ಯಾರನ್ನಾದರೂ ಮಾರ್ಪಡಿಸ್ಕೋಬೇಕು ಅಂತ ಅಂದ್ಕೊಂಡ್ರೆ ಪ್ರಿಯರೇ, ಕುಟುಂಬದಲ್ಲಿ ಒಂದು ಅಣ್ಣ ತಮ್ಮನನ್ನು ಮಾರ್ಪಡಿಸ್ಕೋಬೇಕು ಅಂದ್ಕೊಂಡ್ರೆ, ಅಥವಾ ತಮ್ಮ ಅಣ್ಣನನ್ನು ಮಾರ್ಪಡಿಸ್ಬೇಕು ಅಂತ ಅಂದ್ಕೊಂಡ್ರೆ, ಅಥವಾ ಮಕ್ಕಳು ವಯಸ್ಸಿಗೆ ಬಂದ ಮೇಲೆ ತಂದೆ ತಾಯಿಯನ್ನು ಮಾರ್ಪಡಿಸ್ಬೇಕು ಅಂತ ಅಂದ್ಕೊಂಡ್ರೆ, ಅಥವಾ ತಂದೆ ತಾಯಿ ಮಕ್ಕಳನ್ನು ಮಾರ್ಪಡಿಸ್ಬೇಕು ಅಂತ ಅಂದ್ಕೊಂಡ್ರೆ, ನಮ್ಮ ಮೈಂಡಲ್ಲಿ ಇರಬೇಕಾಗಿರುವಂತಹದ್ದು ಒಂದೇ. ಪ್ರಪ್ರಥಮವಾಗಿ ಅವ್ರು ಮಾಡಿರುವಂತಹ ತಪ್ಪನ್ನು ಪಿನ್ ಮಾಡಿ ಚುಚ್ಚಿ ತೋರಿಸ್ತಿದ್ದೀರಾ ಅಂತ ಅಂದ್ಕೊಳ್ಳಿ, ಅವ್ರ ಜೀವನದುದ್ದಕ್ಕೂ ಸಹ ಯಾವತ್ತೂ ಮಾರ್ಪಡೋದಿಲ್ಲ. ಮಾರ್ಪಡ್ತಾರಾ? ನಿಮ್ಗೆ ಅನ್ನಿಸ್ತಿದೆಯಾ ಮಾರ್ಪಡ್ತಾರೆ ಅಂತ? ಏನಕ್ಕೋಸ್ಕರ ಮಾರ್ಪಡೋದಿಲ್ಲ ಹೇಳಿ? ತುಂಬ ಜನ ಹೇಳಿರ್ತಾರೆ, ನಿಮಗೆ ಕೇಳಿರ್ತೀರ. ಹೌದಾ? ಏನು ಕಳ್ಳನನ್ನು ಕಳ್ಳ 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 ಅಂತಿದ್ರೆ ಏನು ಮಾಡ್ತಾನೆ ಅವನು? ನಾನು ಕಳ್ಳನೇ, ಏನು ಮಾಡ್ಕೊತೀವಿ ಮಾಡ್ಕೊ, ನಿಮ್ಮ ಮನೆಗೂ ಬರ್ತೀನಿ ನಾಳೆ ಕಳ್ಳತನಕ್ಕೆ ಅಂತಾನೆ. ಹೌದಾ? ಯೇಸು ಕ್ರಿಸ್ತರು ವೇಶ್ಯಾಸ್ತ್ರೀ ಹತ್ರ ಮಾತಾಡಬೇಕಾದ್ರೆ 1ನೇ ಶತಮಾನದಲ್ಲಿ ಆ ಸಾರಾಂಶ ಪೂರ್ತಿ ನಮಗೆ ಅದನ್ನೇ ಹೇಳುತ್ತೆ. ಯೇಸು ಕ್ರಿಸ್ತರು ಆ ವೇಶ್ಯಾಸ್ತ್ರೀ ಮುಂದೆ ಹೋಗಿ ನಿಂತು, ಯೇಸು ಕ್ರಿಸ್ತರು ಏನು ಹೇಳ್ತಾರೆ ಹೇಳಿ? ಇಷ್ಟಕ್ಕೂ ಆ ವೇಶ್ಯಾಸ್ತ್ರೀ ಮುಂದೆ ನಿಂತು ಏನು ಹೇಳ್ತಾರೆ? ಅಮ್ಮ ಅಂತ ಹೇಳಿ ಕರೀತಾರೆ. ಆಮೇಲೆ ಯಾರು ನಿನ್ನನ್ನು ಶಿಕ್ಷಿಸಿಲ್ವಾ? ಆಮೇಲೆ ನಾನು ಶಿಕ್ಷಿಸೋದಿಲ್ಲ. ಆಮೇಲೆ ಇನ್ನು ಮುಂದೆ ಈ ಪಾಪನ ಮಾಡಬೇಡ. ಇದೇ ಅಲ್ವಾ ಸ್ತ್ರೀ ಮುಂದೆ ಯೇಸು ಕ್ರಿಸ್ತರು ನುಡಿಯುವಂತಹ ಮಾತಿದೆ ಅಲ್ವಾ? ಓಕೆ, ಅದೇ ಮಾತನ್ನು ಯೇಸು ಕ್ರಿಸ್ತರು ನುಡಿದಂತಹ ಶೈಲಿ ಬೇರೆ. ಅದೇ ಮಾತನ್ನು ಅದೇ ಸ್ತ್ರೀ ಮುಂದೆ ನಿಂತು, ಏನೇ ಗೊತ್ತಾಗಲ್ವ ನಿನಗೆ? ನಾನು ನಿಮ್ಗೆ ಅರ್ಥ ಮಾಡಿಸ್ಲಿಕ್ಕೋಸ್ಕರ ಮಾತ್ರ ಈ ಭಾಷೆಯನ್ನು ಬಳಕೆ ಮಾಡ್ತಿದ್ದೀನಿ. ಏನೇ ಗೊತ್ತಾಗೋದಿಲ್ವ ನಿನಗೆ ಅಂತ ಅಂದಿತ್ತಿದ್ರೆ,
ಇನ್ನೊಂದು ಸಾರಿ ತಪ್ಪನ್ನು ಮಾಡಬೇಡ ಕಡೆ ಅಂತ ಅಂದಿದ್ದಿದ್ರೆ ಆ ಸ್ತ್ರೀಗೆ ಹೇಗಾಗಿರ್ತಾ ಇತ್ತು ಮನಸ್ಸಲ್ಲಿ? ಅಲ್ಲಿ ಸಾವಿರಾರು ಜನ ಇದ್ದಾರೆ ನನ್ನನ್ನು ನಿಂದಿಸುವಂಥವರು, ಅವರಲ್ಲಿ ನೀನು ಒಬ್ಬ ಅಂತ ಅಂದ್ಕೊಂಡು ಸುಮ್ಮನೆ ಆಗಿ ಹೋಗ್ತೀನಿ. ನಿಜನ? ಎರಡೂ ಹೇಳುವಂತಹದ್ದೇ. ನೀವು ಹೋಗೇ ಬಾರೆ ಈ ತಪ್ಪನ್ನು ಇನ್ನೊಂದು ಸಾರಿ ಮಾಡಬೇಡ ಕಣೆ ಅನ್ನುವಂತಹದ್ದು ಹೇಳುವಂತಹದ್ದೇ. ಅದೇ ಸಾರಿ ಅಮ್ಮ ಈ ತಪ್ಪನ್ನು ಇನ್ನೊಂದು ಸಾರಿ ಮಾಡಬೇಡ, ಎರಡೂ ಹೇಳುವಂತಹದ್ದೇ. ಎರಡೂ ಒಂದೇ ಮ್ಯಾಟ್ರನ್ನು ಹೇಳ್ತಿದೆ, ಆದರೆ ಹೇಳುವಂತಹ ಶೈಲಿ ಬೇರೆ. ಒಂದು ಕಡೆ ಮರ್ಯಾದೆ ಕೊಟ್ಟು ಹೇಳ್ತಿದ್ದಾರೆ, ಇನ್ನೊಂದು ಕಡೆ ಮರ್ಯಾದೆ ಕೊಡದೆ ಹೇಳ್ತಿದ್ದಾರೆ. ಒಂದು ಕಡೆ ಎಂಕರೇಜ್ ಮಾಡಿ ಹೇಳ್ತಿದ್ದಾರೆ, ಇನ್ನೊಂದು ಕಡೆ ಎಂಕರೇಜ್ ಮಾಡದೆ ಹೇಳ್ತಿದ್ದಾರೆ. ಮಾರ್ಪಡಿಸ್ಬಿಡ್ತಲ್ವ ಮಾತು? ಆ ಮಾತೇ ಮಾರ್ಪಡಿಸಿತ್ತು. ಪಾಪಿಗೆ ಯಾರೂ ಮರ್ಯಾದೆ ಕೊಡದೇ ಇದ್ದಾಗ ನೀನು ದಡ್ಡಿ, ನೀನು ಮೂರ್ಖಳು ಅಂತ ಹೇಳಿ, ನೀನು ಪಾಪಿಷ್ಟಿ ಅಂತ ಹೇಳಿ ಎಲ್ಲರೂ ತಳ್ಳಿರಬೇಕಾದ್ರೆ ಒಬ್ಬರು ಮರ್ಯಾದೆ ಕೊಟ್ಟು ಮಾರ್ಪಡಿಸ್ತಾರಲ್ವ, ಒಬ್ಬರು ಪ್ರೀತಿ ತೋರಿಸ್ತಾರಲ್ವ, ಆ ಮಾತು ಮಾರ್ಪಡಿಸಿರುವಂತಹದ್ದು, ಅಲ್ಲಿ ಮಾತಾಡಿದಂತಹ ಶೈಲಿ ಮಾರ್ಪಡಿಸಿರುವಂತಹದ್ದು. ನಮಗೆ ಅರ್ಥ ಆಯಿತಾ? ಮನೆಯಲ್ಲಿ ಅಣ್ಣ ತಪ್ಪು ಮಾಡ್ತಿದ್ದಾರೆ ಅಥವಾ ತಮ್ಮ ತಪ್ಪು ಮಾಡ್ತಿದ್ದಾರೆ. ತುಂಬ ಮನೆಗಳಲ್ಲಿ ಸನ್ನಿವೇಶ ಸಂದರ್ಭಗಳಿರುತ್ತೆ ಪ್ರಿಯರೇ. ತಮ್ಮ ಕೆಲಸಕ್ಕೆ ಹೋಗ್ತಿರೋದಿಲ್ಲ ಅಥವಾ ಅಣ್ಣ ಕೆಲಸಕ್ಕೆ ಹೋಗ್ತಿರೋದಿಲ್ಲ, ತಮ್ಮನೇ ಮನೆ ಪೂರ್ತಿ ನೋಡ್ಕೋಬೇಕಾಗಿರುವಂಥ ಅನಿವಾರ್ಯತೆ ಇರುತ್ತೆ. ಆ ಭಾರ ಎಲ್ಲ ಅಣ್ಣನ ಮೇಲೋ ತಮ್ಮನ ಮೇಲೋ ಇರುತ್ತೆ. ಇನ್ನೊಬ್ಬರು ಆರಾಮಾಗಿ ಸೋಮಾರಿಯಾಗಿ ಮನೇಲಿರ್ತಾರೆ. ಇವಾಗ ಅವ್ರನ್ನ ಮಾರ್ಪಡಿಸ್ಬೇಕಾದ್ರೆ ಏನು ಮಾಡ್ತೀರಾ ನೀವು? ಕೆಲಸದಿಂದ ಪ್ರತಿದಿನ ಸುಸ್ತಾಗಿ ಬರ್ತೀರಾ, ಬ್ಯಾಗನ್ನು ಎಸಿತೀರಾ, ಹೌದಾ? ಇವನು ಇದನ್ನು ನೋಡಿ ತಿಂದು ಹೇಗಿದ್ದಾನೆ ಅಂತ ಹೇಳಿ ಬೈತೀರಾ ಒಂದು ಮಾತು. ಕೆಲಸದಿಂದ ಬಂದಾಗ ಪ್ರತಿದಿನನೂ ಬೈತಿರ್ತೀರಾ, ಬೈತಾನೆ ಇರ್ತೀರಾ. ಅವ್ರು ಮಲ್ಕೊಂಡಿರುವಂಥ ಜಾಗದಲ್ಲಿ ಮಲ್ಕೊಂಡೇ ಇರ್ತಾರೆ, ಯಾಕೆಂದರೆ ಅವ್ರಿಗೇನು ಹೊಸದಲ್ಲ ಅದು. ಯಾವತ್ತಾದರೂ ಬಂದು ಯಾರಾದರೂ ಮನೆಗೆ ಬರ್ತಾರೆ ಅಂತ ಅಂದ್ಕೊಳ್ಳಿ, ಅವ್ರ ಮುಂದೆ ಹೇಳಿ ಒಂದು ಸಾರಿ, ನಮ್ಮ ತಮ್ಮ ಮನೇಲಿದ್ದಾನಷ್ಟೇ, ಕೆಲಸ ಸಿಗದೆ ಆದರೆ ಅವ್ನು ತುಂಬ ಬುದ್ಧಿವಂತ ರೀ, ಒಳ್ಳೆ ಕೆಲಸ ಸಿಕ್ಕಿದ್ರೆ ನಿಜವಾಗ್ಲೂ ಮನೆಯನ್ನು ಅವನೇ ಮುಂದೆ ನಡೆಸ್ಕೊಂಡು ಹೋಗ್ತಾನೆ, ಒಂದು ಸಾರಿ ಹೇಳಿ. ಆತನ ಕಣ್ಣಲ್ಲಿ ಕಣ್ಣೀರು ಬಂದು, ಇಷ್ಟು ಮಾಡಿದ್ರೂ ಸಹ ನಾನು ನಮ್ಮ ಅಣ್ಣನಿಗೆ ಇಷ್ಟನ್ನು ಮಾಡಿದ್ರು, ಇಷ್ಟು ದ್ರೋಹವನ್ನು ಬಗೆದ್ರೂ ಸಹ ನಮ್ಮ ಅಣ್ಣ ಮಾತ್ರ ನನಗೆ ಇನ್ನೂ ಪ್ರೀತಿ ತೋರಿಸ್ತಿದ್ದಾನೆ. ಊಟ ಮಾಡ್ತಿರ್ಬೇಕಾದ್ರೆ ಚಿಕನ್ನೋ ಮಟನ್ನೋ ತೊಗೊಂಡು ಬಂದಿರ್ತೀರ ಮನೆಗೆ, ಅವ್ನಿಗೆ 2 ಪೀಸ್ ಜಾಸ್ತಿ ಹಾಕು, ಅವನಿಗೂ ಹಾಕು ಅಂತ ನೀವು ಅಂದರೆ ಯಾವಾಗಲೂ ನೀವು ಮಾತಾಡುವಂತಹ ಮಾತು ಹೇಗಿರುತ್ತೆ? ಮನೇಲಿರುವಂಥವ್ರಿಗೆಲ್ಲ ಹೇಗೆ ಹಾಕ್ತೀಯಾ? ಸಾಕು ಹಾಕಿದ್ದು ಅಂತಿರ್ತೀರ. ಅವತ್ತು ಬೈ ಚಾನ್ಸ್ ಅವ್ನಿಗೆ ಇನ್ನೂ ಒಂದು 2 ಪೀಸ್ ಜಾಸ್ತಿ ಹಾಕು ಅಂತ ಅಂದ್ರಿ ಅಂತ ಅಂದ್ಕೊಳ್ಳಿ, ಕಣ್ಣಲ್ಲಿ ನೀರು ಬರೋದಿಲ್ಲ ಅವ್ರಿಗೆ, ಹೌದಾ ಇಲ್ವಾ? ಯಾವತ್ತೂ ಈ ಥರ ಗೌರವ ಕೊಟ್ಟು ನಡೆಸ್ಕೊಂಡಿದ್ದೀವಿ ನಮ್ಮ ಕುಟುಂಬಗಳನ್ನು ನಾವು? ನಡೆಸ್ಕೊಂಡಿದ್ದೀವ? ತಂದೆ ಮಗ ಪರಿಶುದ್ಧಾತ್ಮರ ಮಧ್ಯದಲ್ಲಿ ಈ ಮರ್ಯಾದೆ, ಈ ಗೌರವ, ಈ ಐಕ್ಯತೆ ಇವತ್ತುವರೆಗೂ ತಪ್ಪಿ ಹೋಗಿಲ್ಲ. ನಾವು ಆ ಥರ ಇರ್ತೀವಿ ಅಂತಲೇ ನಮ್ಮನ್ನು ಸೃಷ್ಟಿ ಮಾಡಿದ್ದು. ನಮ್ಮ ಹೋಲಿಕೆಗೆ ಸರಿಯಾಗಿ ನಮ್ಮ ಸ್ವರೂಪದಲ್ಲಿ ಸೃಷ್ಟಿ ಮಾಡೋಣ ಅಂದರೆ ನಾವು 3 ಜನನು ಹೇಗೆ ಒಂದೇ ಎಸೆನ್ಸನ್ನು ಹೊಂದಿದ್ದೀವೋ, ಹೇಗೆ ಒಂದೇ ಸಾರಾಂಶವನ್ನು ಹೊಂದಿದ್ದೀವೋ, ಹೇಗೆ ಒಂದೇ ಆತ್ಮದಿಂದ ವಿಭಜನೆ ಆಗಿರುವಂಥ ಆತ್ಮಗಳು, ಹಾಗೆ ಅವರು ಸಹ ಅವರನ್ನು ನಾನು ಒಂದೇ ಸಾರಾಂಶದಿಂದ ಕ್ರಿಯೇಟ್ ಮಾಡ್ತೀನಿ, ಒಂದೇ ಎಸೆನ್ಸನ್ನು ಕೊಟ್ಟು ಕ್ರಿಯೇಟ್ ಮಾಡ್ತೀನಿ. ಗಂಡನಿಂದಲೇ ಹೆಂಡತಿಯನ್ನು ತೆಗಿತೀನಿ, ಗಂಡನ ಪಕ್ಕೆ ಎಲುಬಿಂದನಿಂದಲೇ ಹೆಂಡತಿಯನ್ನು ತೆಗಿತೀನಿ, ಇವರಿಬ್ಬರಿಂದಲೂ ಸಹ ಮಕ್ಕಳಾಗೋ ಹಾಗೆ ಮಾಡ್ತೀನಿ. ಅಂದರೆ ಇವರು 3 ಜನರಲ್ಲೂ ಇರುವಂತಹ ಮಟೀರಿಯಲ್ ಏನು, ಸಾರಾಂಶ ಏನು, ಎಸೆನ್ಸ್ ಏನು? ಒಂದೇ. ಆ ಥರ ಇರ್ತೀವಿ ಅಂತಲೇ ಅಲ್ವಾ ನಮ್ಮ ಕುಟುಂಬಗಳನ್ನು ಸೃಷ್ಟಿ ಮಾಡಿದ್ದು? ನಾವು ಆ ಥರ ಇರ್ತೀವಿ ಅಂತಲೇ ಅಲ್ವಾ ನಮಗೂ ಒಂದು ಕುಟುಂಬ ಅಂತ ಹೇಳಿ ಏರ್ಪಡಿಸಿದ್ದು? ನಮ್ಮ ಕುಟುಂಬ ಏರ್ಪಡಿಸ್ಬೇಕಂತ ದೇವ್ರಿಗೆ ಕನಸು ಬಂದಿದ್ದು ಎಲ್ಲಿಂದ ಗೊತ್ತಾ? ಅವರ ಕುಟುಂಬವನ್ನು ಅವರು ನೋಡಿ. ನಾವು ಎಷ್ಟು ಚೆನ್ನಾಗಿದ್ದೀವಲ್ವ 3 ಜನನು. ನಾವು ಮಾಡುವಂತಹದ್ದೆಲ್ಲ ಒಂದೇ ಕೆಲಸ, ನಾವು ಅಂದ್ಕೊಳ್ಳುವಂತಹದ್ದೆಲ್ಲ ಒಂದೇ ವಿಚಾರ. ಭೂಮಿ ಮೇಲೂ ಸಹ ನಮ್ಮ ಕುಟುಂಬದ ಥರನೇ ತುಂಬ ಕುಟುಂಬಗಳಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ಅಲ್ಲಿರುವಂತಹ ಕುಟುಂಬಕ್ಕೆ ಮೋಟಿವೇಟ್ ಆಗಿ ನಮಗೂ ಒಂದು ಕುಟುಂಬವನ್ನು ಏರ್ಪಡಿಸಿದ್ದು. ಆದಾಮನನ್ನು ಉಂಟು ಮಾಡಿ, ಅವಳನ್ನು ಉಂಟು ಮಾಡಿ, ಅವ್ರಿಗೆ ಮಕ್ಕಳನ್ನು ಕೊಟ್ಟು ಅವರನ್ನೊಂದು ಕುಟುಂಬವನ್ನಾಗಿ ಮಾಡಿ. ಏನಕ್ಕೋಸ್ಕರ ಮಾಡಬೇಕಿತ್ತಿದೆಲ್ಲ? ನಾವು ಆ ಥರ ಇರ್ತೀವಿ. ಒಬ್ಬರು ಸೋತೋದಾಗ ಇನ್ನೊಬ್ಬರು ಬೆಂತಟ್ಕೊಂಡು, ಹೌದಾ? ಒಬ್ಬರು ಕುಗ್ಗಿದಾಗ ಇನ್ನೊಬ್ಬರು ಬಲಪಡಿಸ್ಕೊಂಡು, ಒಬ್ಬರು ತಪ್ಪು ಮಾಡಿದಾಗ ಇನ್ನೊಬ್ಬರು ಎಚ್ಚರಿಸ್ತಾ, ಬುದ್ಧಿ ಹೇಳ್ತಾ, ಈ ಥರ ಐಕ್ಯವಾಗಿ ಅನ್ಯೋನ್ಯತೆಯಾಗಿ ಇರ್ತೀವಿ ಅಂತಲೇ ಅಲ್ವಾ ಮಾಡಿದ್ದು ಕುಟುಂಬವನ್ನು. ನಮಗಿಷ್ಟ ಬಂದಂತೆ ನಾವಿದ್ದಾಗ ಹೇಗಿರುತ್ತೆ ಅದು? ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 12ನೇ ಅಧ್ಯಾಯ 21ನೇ ವಚನ. ಏನರ್ಥ ಆಯಿತು ನಮಗೆ ಈ ರೆಫರೆನ್ಸಿಂದ? ಏನರ್ಥ ಆಯಿತು ಹೇಳಿ? ಇದು ಯಾರಿಗೆ ಬರ್ಸಿರುವಂಥದ್ದು? ಸಂಘದಲ್ಲೆಲ್ಲರೂ ಇದೇ ಥರ ಇರಬೇಕು ಅಂತ ಹೇಳಿದಾರಲ್ವ. ಸಂಘದಲ್ಲಿರುವಂಥವರೆಲ್ಲರೂ ಏನಂತೆ? ಒಂದೇ ದೇಹದಲ್ಲಿರುವಂತಹ ಬೇರೆ ಬೇರೆ ಅಂಗಗಳು. ಫಸ್ಟ್ ಸಂಘಕ್ಕೆ ಬರುವುದಕ್ಕಿಂತ ಮುಂಚೆ ಇದನ್ನು ಮನೆಗೆ ಅಪ್ಲೈ ಮಾಡ್ಕೊಳ್ಳೋಣ. ಈ ಒಂದೇ ದೇಹ ಅನ್ನುವಂಥ ಪ್ರಿನ್ಸಿಪಲನ್ನು ಮನೆಗೆ ಅಪ್ಲೈ ಮಾಡ್ಕೊಳ್ಳೋಣ, ಒಂದು ಕುಟುಂಬಕ್ಕೆ ಅಪ್ಲೈ ಮಾಡ್ಕೊಂಡು ನೋಡೋಣ. ಈ ವಚನ ಏನು ಹೇಳುತ್ತೆ ಗೊತ್ತಾ ಪ್ರಿಯರೇ? ನಮ್ಮ ಶರೀರದಲ್ಲಿ ಸುಂದರವಾಗಿರುವಂಥ ಅವಯವಗಳು ಸ್ವಲ್ಪ ಇರುತ್ತೆ, ಸುಂದರವಾಗಿರಲ್ಲದೆ ಇರುವಂಥ ಅವಯವಗಳು ಸ್ವಲ್ಪ ಇರುತ್ತೆ. ಓಕೆ, ನೀವು ಸುಂದರವಾಗಿರುವಂಥ ಅಂಗಾಂಗ, ಸುಂದರ ಅಲ್ಲದೆ ಚೆನ್ನಾಗಿ ಕಾಣದೇ ಇರುವಂಥ ಅವಯವ ಇದೆ ಅಂತ ಅಂದ್ಕೊಳ್ಳಿ ನಮ್ಮ ಶರೀರದಲ್ಲಿ. ಓಕೆ,
ಈಗ ಈ ಅವಯವಕ್ಕೆ ನೀವು ಬಟ್ಟೆ ಹಾಕಬೇಕು, ಒಂದು ವಸ್ತ್ರವನ್ನು ಹಾಕಿ ಅದನ್ನು ಮುಚ್ಚಬೇಕು. ಯಾವ ಅವಯವ ಸಹಕರಿಸುತ್ತೆ ನಿಮಗೆ? ಕೈ ಸಹಕರಿಸುತ್ತಾ? ಯಾವತ್ತಾದರೂ ನೀನು ಚೆನ್ನಾಗಿ ಕಾಣೋದಿಲ್ಲ, ನಿನಗೆ ನಾನೇನಕ್ಕೋಸ್ಕರ ಬಟ್ಟೆ ಹಾಕಬೇಕು ಅಂತ ಅಂತೂ ಅಂದ್ಕೊಳ್ಳಿ, ಕೈ ಅದಾಗತ್ತಾ? ಅದೇ ಬರ್ಸಿರುವಂತಹದ್ದು ಈ ವಚನದಲ್ಲಿ. ಎಲ್ಲರೂ ಈಕ್ವಲ್ ಅಲ್ಲ, ಇಲ್ಲಿ ಎಲ್ಲರೂ ಸಹ ಒಂದೇ ರೀತಿಯಾಗಿರೋದಿಲ್ಲ. ನಿಮ್ಮ ಕುಟುಂಬಗಳಲ್ಲೂ ಅಷ್ಟೇ. ನಾನು ಈಗ ತಾನೇ ಹೇಳಿದೆ, ಅಣ್ಣ ಕೆಲಸ ಮಾಡ್ತಿರ್ಬೋದು, ತಮ್ಮ ಸೋಮಾರಿ ಆಗಿರಬಹುದು, ಹೆಂಡತಿ ಜ್ಞಾನ ಇಲ್ಲದೆ ಇರ್ಬೋದು, ಅಥವಾ ಗಂಡನಿಗೆ ಜ್ಞಾನ ಇಲ್ಲದೆ ಇರಬಹುದು. ಎಲ್ಲರೂ ಸಹ ಸಮವಾಗಿಲ್ಲ. ಒಬ್ಬರು ಜ್ಞಾನವನ್ನು ಹೆಚ್ಚಾಗಿ ತಿಳ್ಕೊಂಡಿರ್ಬೋದು, ಒಬ್ಬರು ಜ್ಞಾನವನ್ನು ಕಡಿಮೆ ತಿಳ್ಕೊಂಡಿರ್ಬೋದು, ಹೌದಾ? ಒಬ್ಬರು ಜಾಸ್ತಿ ಅರ್ಥ ಮಾಡ್ಕೊಂಡಿರ್ಬೋದು, ಇನ್ನೂ ಸ್ವಲ್ಪ ಜನ ಓದಿಲ್ಲದೆ ಇರಬಹುದು. ಈ ಅಸಮಾನರೆಲ್ಲರನ್ನೂ ಸಹ ಒಂದೇ ತಾಟಿಯ ಮೇಲೆ ಇಟ್ಕೊಂಡು ಮುಂದೆ ಹೋಗಬೇಕು ಅಂತ ಹೇಳಿದ್ರೆ ಒಂದು ಕುಟುಂಬದಲ್ಲಿ ಯಾವ ಹೊಂದಾಣಿಕೆ ಇರಬೇಕಂತೆ? ಒಂದು ಶರೀರದಲ್ಲಿ ಹೇಗೆ ಎಲ್ಲ ಅವಯವಗಳಿಗೆ ಹೊಂದಾಣಿಕೆ ಇರುತ್ತೋ. ಓದೋಣ, ನನಗೆ ಹೇಳಿದಂತಹ ಮಾತಲ್ಲಿ ಇದೆಯಾ ಅಂತ ಹೇಳಿ ಒಂದ್ಸರಿ ನೋಡಿ. 21. ಕಣ್ಣು ಕೈಗೆ ನೀನು ನನಗೆ ಅವಶ್ಯವಿಲ್ಲವೆಂದು, ತಲೆಯು ಕಾಲುಗಳಿಗೆ ನೀವು ನನಗೆ ಅವಶ್ಯವಿಲ್ಲವೆಂದು ಹೇಳುವುದಕ್ಕಾಗುವುದಿಲ್ಲ. ದೇಹದಲ್ಲಿ ಅಲ್ಪ ಬಲವುಳ್ಳವರಾಗಿ ಕಾಣುವ ಅಂಗಾಂಗಗಳನ್ನು ಅತ್ಯವಶ್ಯವೆಂದು ತಿಳಿಯಬೇಕಲ್ಲವೋ? ಸ್ವಲ್ಪ ಬಲನೇ ಈ ಅಂಗಾಂಗಕ್ಕಿರುವಂತಹದ್ದು ಅಂತ ನಿಮಗನ್ನಿಸಬಹುದು, ಆದರೆ ಅಂಗಾಂಗ ಎಲ್ಲ ಅಂಗಾಂಗಕ್ಕಿಂತ ಮುಖ್ಯ ಅಂತ ಹೇಳಿ ತಿಳಿದು ಅರ್ಥ ಮಾಡ್ಕೊಳ್ಳಿ ಅಂತ ದೇವರು ಹೇಳ್ತಿದ್ದಾರೆ. ನಿಜನಾ? ನೆಕ್ಸ್ಟ್ 23ನೇ ವಚನ. ಮತ್ತು ನಾವು ದೇಹದಲ್ಲಿ ಅಲ್ಪ ಮಾನವುಳ್ಳವುಗಳೆಂದು ಎಣಿಸುವ ಭಾಗಗಳಿಗೆ ಉಡಿಗೆಯಿಂದ ಹೆಚ್ಚಾದ ಮಾನವನ್ನು ಕೊಡುವುದುಂಟಲ್ಲ. ಉಡಿಗೆಯಿಂದ ಹೆಚ್ಚಾದ ಮಾನವನ್ನು ಕೊಡುವುದುಂಟಲ್ಲ. ನಿಮ್ಮ ದೇಹದಲ್ಲಿ ಯಾವುದಕ್ಕಾದರೂ ಈ ಅಂಗಾಂಗಕ್ಕೆ ಕಮ್ಮಿ ಮರ್ಯಾದೆ ಎಲ್ಲಕ್ಕಿಂತ ನಿಮಗೆ ಅನಿಸಿದ್ರೆ, ಈ ಅಂಗಾಂಗಕ್ಕೆ ಎಲ್ಲಕ್ಕಿಂತ ಕಮ್ಮಿ ಮರ್ಯಾದೆ ಅಂತ ಅನಿಸಿದ್ರೆ, ಉದಾಹರಣೆಗೆ ನಿಮಗೆ ಎಕ್ಸಾಂಪಲ್ ಕೊಡಬೇಕು ಅಂತ ಹೇಳಿದ್ರೆ, ನಂದೊಂದು ಕೈ ಕಟ್ಟಾಯಿತು ಅಂತ ಅಂದ್ಕೊಳ್ಳಿ, ಲೆಫ್ಟ್ ಹ್ಯಾಂಡ್. ನೋಡೋದು ಚೆನ್ನಾಗಿರುತ್ತಾ? ನೋಡಲಿಕ್ಕೆ ಚೆನ್ನಾಗಿರೋದಿಲ್ಲ. ಆದರೂ ಇದನ್ನು ಶರ್ಟ್ ಹಾಕಿ ಕವರ್ ಮಾಡ್ಬೋದಾ ಇಲ್ವಾ? ಏನೋ ಸ್ವಲ್ಪ ಆ ರಕ್ತ ಬಂದಿರುವಂತಹದನ್ನೆಲ್ಲ ಒಂದು ಶರ್ಟ್ ಹಾಕಿ ಬಟ್ಟೆ ಹಾಕಿ ಕವರ್ ಮಾಡ್ಬೋದಾ? ಅದು ಕವರ್ ಮಾಡಬೇಕಂದ್ರೆ ಯಾವ ಸಹಕರಿಸಬೇಕು? ಚೆನ್ನಾಗಿಲ್ಲದೆ ಇರುವಂಥ ಈ ಕೈಯನ್ನು ಚೆನ್ನಾಗಿ ತೋರಿಸ್ಬೇಕಾದ್ರೆ ಯಾವ ಕೈ ಸಹಕರಿಸಬೇಕು? ಈ ಕೈ ಸಹಕರಿಸಬೇಕು. ನಿಜನಾ? ಅದನ್ನೇ ಇಲ್ಲಿ ಬರ್ಸಿರುವಂತಹದ್ದು. ಚೆನ್ನಾಗಿಲ್ಲದೆ ಇರುವಂತಹ ಅವಯವ, ಅಲ್ಪವಾಗಿರುವಂತಹ ಅವಯವನು ಚೆನ್ನಾಗಿ ಕಾಣುತ್ತೆ ಯಾವಾಗ? ನೀವು ವಸ್ತ್ರವನ್ನು ಒದ್ದಿಸಿದಾಗ. ಮನೆಯಲ್ಲೂ ಸಹ ಅಸಮಾನರು ಯಾರಾದರೂ ಇದ್ದಾರೆ ಅಂತ ಹೇಳಿದ್ರೆ, ಯಾವ ಕೆಲಸಕ್ಕೂ ಬರದೇ ಇರುವಂಥವ್ರು ಯಾರಾದರೂ ಇದ್ದಾರೆ ಅಂತ ಹೇಳಿದ್ರೆ, ದಯವಿಟ್ಟು ಇಷ್ಟ ಬಂದಂತೆ ಮಾತಾಡುವಂತಹದ್ದು ಇದನ್ನೆಲ್ಲ ನಿಲ್ಲಿಸಿ ಅವ್ರ ಹತ್ರ. ನೀವು ಅವರನ್ನು ಸುಂದರವಾಗಿ ಕಾಣುವಂತೆ ಮಾಡಬಹುದು. ಒಂದು ವಸ್ತ್ರವನ್ನು ಹಾಕಿ ಒಂದು ಅವಯವ ಇನ್ನೊಂದು ಅವಯವವನ್ನು ಹೇಗೆ ಸುಂದರವಾಗಿ ಕಾಣೋ ಹಾಗೆ ಮಾಡುತ್ತೋ, ಅದೇ ರೀತಿ ಒಂದು ಕುಟುಂಬವನ್ನು ಪೂರ್ತಿ, ನಿಮ್ಮ ಕುಟುಂಬಗಳಲ್ಲಿರುವಂತಹ ಲೋಪದೋಷವನ್ನು ನೀವು ಮುಚ್ಕೋಬಹುದು, ಕವರ್ ಮಾಡ್ಕೊಬಹುದು. ಅದನ್ನು ಬಿಟ್ಕೊಡುವಂಥ ಅವಶ್ಯಕತೆ ಇಲ್ಲ ಇನ್ನೊಬ್ಬರಿಗೆ. ನಿಜನಾ? ಅರ್ಥ ಆಗ್ತಿದೆಯಾ ನಮಗೇನಾದರೂ? ತಂದೆ ಮಗ ಪರಿಶುದ್ಧಾತ್ಮರ ಮಧ್ಯೆ ಇರುವಂತಹ ಸಂಬಂಧ ಅರ್ಥ ಆಗ್ತಿದೆಯಾ ನಮಗೆ? ಈ ಸಂಬಂಧ ಅವರು ಯಾವತ್ತೂ ಸಹ ಇರುವೆಗಳನ್ನು ನೋಡಿದ್ದೀವ ನಾವು. ಆ ಇರುವೆಗಳು ಆವಾಗವಾಗ ಜಿರಳೆ ಸತ್ತೋಯ್ತು ಅಂತ ಅಂದ್ಕೊಳ್ಳಿ. ಆ ಜಿರಳೆಯನ್ನು ಒಂದಷ್ಟು 10-20 ಇರುವೆಗಳು ಸೇರ್ಕೊಂಡು ಏನು ಮಾಡ್ತಿರುತ್ತೆ? ಏನು ಮಾಡ್ತಿರುತ್ತೆ? ತೊಗೊಂಡು ಹೋಗ್ತಿರುತ್ತಾ? ಎಲ್ಲಿಗೆ ತೊಗೊಂಡು ಹೋಗ್ತಿರುತ್ತೆ? ಊಟಕ್ಕೆ ಎಲ್ಲ ಇಟ್ಕೊಂಡು ರೆಡಿ ಮಾಡ್ಕೊಳ್ಳಿಕ್ಕೆ ತೊಗೊಂಡು ಹೋಗ್ತಿರುತ್ತೆ. ಆ ಜಿರಳೆ ಎಷ್ಟು ದೊಡ್ಡದಾಗಿದೆ? ಇರುವೆ ಅಷ್ಟೇ ಇದೆಯಾ ಸೈಜು? ತುಂಬ ದೊಡ್ಡದಾಗಿದೆ. ಇರುವೆಗಳ ಸೈಜ್ ಏನು? ಚಿಕ್ಕದು. ಅವರಲ್ಲಿರುವಂಥ ಐಕ್ಯತೆಯನ್ನು ಒಂದು ಸಾರಿ ನೋಡಿ, ಆ ಒಗ್ಗಟ್ಟನ್ನು ಒಂದು ಸಾರಿ ನೋಡಿ. 10 ಇರುವೆಗಳು ಬಂದು ಎಲ್ಲ ಕಡೆಯೂ ಕೈ ಹಾಕಿದ್ರೆ ಜಿರಳೆಗಳನ್ನು ಹೊತ್ಕೊಂಡು ಹೋಗ್ತಿದೆ ಅಂತ ಅಂದ್ಕೊಳ್ಳಿ. ಎಲ್ಲಾದರೂ ಯಾವತ್ತಾದರೂ 3 ಇರುವೆಗಳು ಬಿಟ್ಬಿಟ್ಟು ಆ ಜಿರಳೆಯನ್ನು ದೂರ ಹೋಗಿ, ನೋಡೋನು ಎಳಿತಾನೆ ಇಲ್ಲ, ನಾನು ಮಾತ್ರ ಎಳಿತಿದ್ದೀನಿ ಅಂದಿರುವಂತಹದ್ದು ನೀವು ನೋಡಿದ್ದೀರಾ? ಆ ಚೇಷ್ಟೆ ನಿಮಗೆ ಕಾಣಿಸುತ್ತಾ? ಅಲ್ಲಿ ಒಂದೂ ಸಹ ದೂರ ಹೋಗೋದಿಲ್ಲ ಗೊತ್ತಾ? ಎಲ್ಲರೂ ಸಹ ಪ್ರೆಷರ್ ಹಾಕಿ ನಿಧಾನವಾಗಿ ಎಳ್ಕೊಂಡು ಹೋಗ್ತಿರ್ತಾರೆ ತನ್ನ ಊಟವನ್ನು. ಯಾವುದಾದ್ರೂ 3 ಇರುವೆಗಳು ದೂರ ಹೋಗಿ, ಇಲ್ಲ ಅವ್ರು 3 ಜನರ ಕೆಲಸನೇ ಮಾಡ್ತಿಲ್ಲ, ಸುಮ್ಮನೆ ಇಟ್ಕೊಂಡಿದ್ದಾರೆ, ನಾನೇ ಆವಾಗಲಿಂದ ಎಲ್ಲ ಭಾರವನ್ನು ಎಳಿತಿದ್ದೀನಿ ಅಂತಾರ? ಅದು ಒಂದು ಕುಟುಂಬ ಅಂತ ಹೇಳಿದ್ರೆ. ಐಕ್ಯವಾಗಿರುವಂಥ ಕುಟುಂಬ ಹೇಗಿರಬೇಕು? ಒಂದು ಕುಟುಂಬದಲ್ಲಿ ಎಲ್ಲರೂ ಸಮಾನವಾಗಿರೋದಿಲ್ಲ. ನಾನು ಹೇಳಿದ್ನಲ್ವ, ಎಲ್ಲರಿಗೂ ಸಹ ಸಿಮಿಲರ್ ಜ್ಞಾನ, ಸೇಮ್ ಆಗಿರುವಂತಹ ಜ್ಞಾನ ಇರೋದಿಲ್ಲ. ಎಲ್ಲರಿಗೂ ಸಹ ಸಿಮಿಲರ್ ಆಗಿರುವಂಥ, ಸೇಮ್ ಆಗಿರುವಂಥ ಶಕ್ತಿ ಇರೋದಿಲ್ಲ. ಅವರವರ ಜ್ಞಾನ ಬೇರೆ, ಅವರವರ ಶಕ್ತಿ ಬೇರೆ. ಆದರೆ ಎಲ್ಲ ಲೋಪದೋಷಗಳನ್ನು ಮುಚ್ಚಿಟ್ಕೊಂಡು ಒಳಗೇನೆ ಅದನ್ನು ಸರಿ ಮಾಡ್ತಾ, ಕುಟುಂಬವನ್ನು ಸರಿ ಮಾಡ್ಕೊಳ್ತಾ ಮುಂದೆ ಹೋಗುವಂತಹದ್ದೇ ಅಲ್ವಾ ದೇವರು ನಮಗೆ ಕೊಟ್ಟಿರುವಂತಹ ಪ್ರೊಸೀಜರ್? ಹೌದಾ? ಹವ್ವಳನ್ನು ಸೃಷ್ಟಿ ಮಾಡಬೇಕಾದ್ರೆ ದೇವರು ಆದಾಮನ ಪಕ್ಕೆ ಎಲುಬನ್ನೇ ಏನಕ್ಕೋಸ್ಕರ ತಗೊಳ್ತಾರೆ? ಆ ಪಕ್ಕೆ ಎಲುಬಿಗೆ ತುಂಬ ಕ್ಯಾರೆಕ್ಟರಿಸ್ಟಿಕ್ ಇದೆ ಪ್ರಿಯರೇ. ಸುಮ್ಮನೆ ಆ ಪಕ್ಕೆ ಎಲುಬನ್ನು ತಗೊಳ್ಳೋದಿಲ್ಲ ದೇವರು. ಏನಕ್ಕೋಸ್ಕರ ಸೃಷ್ಟಿ ಮಾಡ್ತಾರೆ? ಆ ಎಲುಬನ್ನೇ ಏನಕ್ಕೋಸ್ಕರ ತೆಗಿತಾರೆ ಹೇಳಿ? ಏನಕ್ಕೋಸ್ಕರ?
ಆ ಪಕ್ಕೆ ಎಲುಬು ಫ್ಲೆಕ್ಸಿಬಲ್ ಆಗಿರುತ್ತೆ ಗೊತ್ತಾ ನಮಗೆ. ನೀವು ಕೈಯಲ್ಲಿರುವಂಥ ಎಲುಬನ್ನು ತೊಗೊಂಡು ಬೆಂಡ್ ಮಾಡಿದ್ರೆ ಅದು ಬೆಂಡ್ ಆಗೋದಿಲ್ಲ. ಪಕ್ಕೆ ಎಲುಬುಗಳು ಫ್ಲೆಕ್ಸಿಬಲ್ ಆಗಿರುತ್ತೆ, ಯಾವ ಕಡೆ ಬೇಕಾದರೂ ಆ ಕಡೆ ತಿರುಗಲಿಕ್ಕೆ, ಯಾವ ಕಡೆ ಬೇಕಾದರೂ ಆ ಕಡೆ ಹೋಗಲಿಕ್ಕೆ. ಪಕ್ಕೆ ಎಲುಬು ನೀವು ತೆಗೆದ್ರೂ ಸಹ ಮತ್ತೆ ಬೆಳಿಲಿಕ್ಕೆ ಶುರು ಆಗುತ್ತೆ, ಬೇಗ ಬೆಳೆಯುತ್ತೆ, ಉಳಿದ ಎಲುಬುಗಳಿಗಿಂತ ಬೇಗ ಬೆಳೆಯುತ್ತೆ. ಸಾಕಷ್ಟು ಕಾರಣಗಳಿದೆ ದೇವರು ಪಕ್ಕೆ ಎಲುಬನ್ನೇ ತೊಗೊಂಡ್ರು ಅನ್ನೋದಕ್ಕೆ. ಅದರಲ್ಲಿ ಅತಿ ಮುಖ್ಯವಾಗಿರುವಂತಹ ಕಾರಣ ಅದು ಫ್ಲೆಕ್ಸಿಬಲ್. ನೀವು ಯಾವ ಕಡೆ ಬೆಂಡ್ ಮಾಡಿದ್ರೆ ಆ ಕಡೆ ಬೆಂಡ್ ಆಗುತ್ತೆ ಮೂಳೆ. ರಿಬ್ ಬೋನ್ ಅಂತ ಹೇಳಿ ಕರಿತೀವಿ ಅದನ್ನು, ಹೌದಾ? ಹೀಗೆ ಒಂದು ಕುಟುಂಬದಲ್ಲಿರುವಂತಹ ಪತ್ನಿಯನ್ನೇ ಅಲ್ವಾ ಬೋನನ್ನು ತೊಗೊಂಡು ಪತ್ನಿಯನ್ನೇ ತಾನೇ ಮಾಡುವಂತಹದ್ದು. ಪತ್ನಿ ಪುರುಷನು ಹೇಳಿದಂತೆ, ಒಂದು ವೇಳೆ ಪುರುಷನು ಭಕ್ತನಾಗಿದ್ದರೆ, ಒಂದು ವೇಳೆ ಪುರುಷನು ತಗೊಳ್ಳುವಂತಹ ನಿರ್ಣಯಗಳು ಸರಿಯಾಗಿದ್ದರೆ, ಪುರುಷನು ಜ್ಞಾನವಂತನಾಗಿದ್ದರೆ, ದಯವಿಟ್ಟು ಪುರುಷನು ಹೇಳಿದಂತೆ ಫ್ಲೆಕ್ಸಿಬಲ್ ಆಗಿರುವಂತಹದ್ದು ನಿಮ್ಮ ಬಾಧ್ಯತೆ. ಇನ್ನು ಪುರುಷರ ಬಾಧ್ಯತೆ ಏನು? ಅದು ಬೆಂಡ್ ಆಗುತ್ತೆ ಅಂತ ಯಾವ ಕಡೆ ಬೇಕಾದರೂ ಬೆಂಡ್ ಮಾಡಿದ್ರಿ ಅಂತ ಅಂದ್ಕೊಳ್ಳಿ, ದೇವ್ರು ಏನು ಮಾಡ್ತಾರೆ, ನಮ್ಮನ್ನ ಮೇಲೆ ಬೆಂಡ್ ಮಾಡಿಬಿಡ್ತಾರೆ. ಮತ್ತು ಇನ್ಯಾವತ್ತೂ ಸರಿಯಾಗಿರುವಂಥ ಸ್ಥಾನಕ್ಕೆ ಬರೋಕ್ಕಾಗದೇ ಇರಬಹುದೇನೋ. ಏಕೆಂದರೆ ಅವರವರ ಜವಾಬ್ದಾರಿಗಳು ಬೇರೆ ಅಲ್ವಾ. ಒಂದು ಕುಟುಂಬದಲ್ಲಿ ಮಕ್ಕಳ ಜವಾಬ್ದಾರಿಗಳಿರುತ್ತೆ, ತಂದೆಯ ಜವಾಬ್ದಾರಿ ಇರುತ್ತೆ, ತಾಯಿಯ ಜವಾಬ್ದಾರಿ ಇರುತ್ತೆ. ಒಂದು ಸಾರಿ ಅದನ್ನು ದಯವಿಟ್ಟು ಗುರುತಿಸಿ ಅಲ್ವಾ. ನಮ್ಮ ಮನೆಯಲ್ಲಿ ಯಜಮಾನ್ರಿದ್ದಾರೆ ರೀ, ಅವ್ರು ಯಾವ ಕೆಲಸಕ್ಕೂ ಬರೋದಿಲ್ಲ ಅನ್ನೋದಕ್ಕಿಂತ ಮುಂಚೆ ಒಂದು ಸಾರಿ ಯೋಚನೆ ಮಾಡಿ ಕೂತ್ಕೊಂಡು ಅದನ್ನು ಇನ್ನೊಬ್ಬರು ಮುಂದೆ ಹೇಳಿದ್ರೆ ಹೇಗಿರುತ್ತೆ? ಒಂದು ವೇಳೆ ನೀವು ಅದನ್ನು ಹೇಳಿದ್ರಿ ಅಂತ ಹೇಳಿದ್ರೆ, ಒಂದು ಕುಟುಂಬದಲ್ಲಿ ಪುರುಷನು ಪಡುವಂಥ ಕಷ್ಟ ನಮ್ಮೆಲ್ಲರಿಗೂ ಗೊತ್ತಲ್ವ. ನಾನು ಮತ್ತೆ ನಿಮಗೆ ನೆನಪಿಸ್ಬೇಕಾಗಿರುವಂಥ ಅನಿವಾರ್ಯತೆ ಅವಶ್ಯಕತೆ ಇಲ್ಲ ಅಲ್ವಾ. ಏನೇನು ಕಷ್ಟಪಡ್ತಾರೆ ಪುರುಷನಿಲ್ಲದೆ ಒಂದು ಕುಟುಂಬವನ್ನು ಊಹೆ ಆದರೂ ಮಾಡ್ಕೊಳ್ಲಿಕ್ಕಾಗತ್ತಾ? ರಶ್ ಆಗಿರುವಂತಹ ಮಾರ್ಕೆಟಲ್ಲಿ ಒಳಗಡೆ ಹೋಗಬೇಕು ಅಂತ ಹೇಳಿದ್ರೆ ಪುರುಷನ ಸಹಾಯ ಬೇಕು. ಒಂದು ಭಾರವಾಗಿರುವಂಥ ಐಟಮ್ ಮನೆಗೆ ಬಂದರೆ ಅಲ್ಲಿ ಸಿಲಿಂಡರ್ ಇದೆ ಅಂತ ಹೇಳಿದ್ರೆ ಆ ಸಿಲಿಂಡರನ್ನು ಒಳಗಡೆ ಅಡುಗೆ ಮನೆಗೆ ತೊಗೊಂಡು ಬಂದಿರಲಿಕ್ಕೆ ಪುರುಷನು ಬೇಕು. ಪುರುಷನಿಲ್ಲದೆ ಒಂದು ಕುಟುಂಬವನ್ನು ಊಹೆನೂ ಮಾಡ್ಕೊಳ್ಲಿಕ್ಕಾಗೋದಿಲ್ಲ, ನಿಜನಾ? ಇದೆಲ್ಲ ಕೂತ್ಕೊಂಡು ಮನೆ ಉಳಿದವಂಥವರು ರೆಕಗ್ನೈಸ್ ಮಾಡಬೇಕು ಈ ಕಾಂಟ್ರಿಬ್ಯೂಷನನ್ನು. ಇವರು ನಮಗೋಸ್ಕರ ಇಷ್ಟೊಂದು ಕಷ್ಟಪಡ್ತಿದ್ದಾರಲ್ವಾ. ಹಾಗೆ ಪುರುಷರ ಕೆಲಸ ಏನು? ಒಂದು ಕುಟುಂಬ ಗಟ್ಟಿಯಾಗಿರಬೇಕಾದ್ರೆ ಇದೆಲ್ಲ ನಡಿಬೇಕು. ಓಕೆ, ಈಗ ಸ್ತ್ರೀಯರು ಪುರುಷರ ಕಾಂಟ್ರಿಬ್ಯೂಷನನ್ನು ರೆಕಗ್ನೈಸ್ ಮಾಡಬೇಕು, ಐಡೆಂಟಿಫೈ ಮಾಡಬೇಕು ಅಂತ ಹೇಳಿ ಮಾತಾಡ್ಕೊಂಡಿದ್ದೀವಿ. ಈಗ ಸ್ತ್ರೀಯರ ಕಾಂಟ್ರಿಬ್ಯೂಷನನ್ನು ರೆಕಗ್ನೈಸ್ ಮಾಡಬೇಕಾ ಬೇಡವಾ? ರೆಕಗ್ನೈಸ್ ಮಾಡಬೇಕಾ? ಪುರುಷರು ಏನೇನು ಮಾಡ್ತಾರೆ ಒಂದ್ಸರಿ ಊಹೆ ಮಾಡ್ಕೊಂಡು ನೋಡ್ಕೊಳ್ಳಿ. ಅವ್ರು ಮಾಡುವಂಥ ಕೆಲಸವನ್ನು ನಾವು ಮಾಡಲಿಕ್ಕಾಗತ್ತಾ? ಒಂದು 2 ದಿನ ಊರಿಗೆ ಹೋದ್ರು ಅಂತ ಅಂದ್ಕೊಳ್ಳಿ, ಆವಾಗ ಗೊತ್ತಾಗುತ್ತೆ, ಓಹೋ ಇಷ್ಟೊಂದು ಕೆಲಸ ಮಾಡ್ತಿದ್ದಾರೆ ಇವರು ಅಂತ ಹೇಳಿ. ನಿಮ್ಮ ಮಕ್ಕಳನ್ನು ಅಷ್ಟೊಂದು ಸುಂದರವಾಗಿ, ಚಿಕ್ಕ ಚಿಕ್ಕ ಮಕ್ಕಳನ್ನು ಅಷ್ಟೊಂದು ನೀಟಾಗಿ ತಲೆ ಬಾಚಿ ಅವ್ರಿಗೆ ಸ್ನಾನ ಮಾಡಿ, ಅವ್ರಿಗೆ ಸ್ನಾನ ಮಾಡಿಸಿ, ಅವ್ರಿಗೆ ಪೌಡ್ರ್ ಹಾಕಿ, ಅವ್ರಿಗೆ ಒಳ್ಳೆ ಬಟ್ಟೆ ಹಾಕಿ, ಅವ್ರಿಗೆ ಸೆಂಟ್ ಹಾಕಿ, ಪೌಡ್ರ್ ಹಾಕಿ, ಮತ್ತು ಅವರು ಘಮಘಮಿಸ್ತಿರ್ಬೇಕು, ಹೌದಾ? ನಿಮ್ಮ ಕೈಯಲ್ಲಿ ಕೊಡ್ತಾರೆ. ಆ ಮಗುವನ್ನು ನಿಮ್ಮ ಕೈಯಲ್ಲೇ ಬಿಟ್ಟರು ಅಂತ ಅಂದ್ಕೊಳ್ಳಿ. ಒಂದು 3 ದಿನ ಅವ್ರು ಊರಿಗೆ ಹೋದರು ಅಂತ ಅಂದ್ಕೊಳ್ಳಿ. ನೀವೇ ನೋಡ್ಕೊಳ್ತಿದ್ದೀರಾ 3 ದಿನ. ಹೇಗಾಗಿರ್ತಾರೆ ಬರೋಷ್ಟರಲ್ಲಿ ಮಕ್ಕಳು? ಅವ್ರು ಮತ್ತೆ ಊರಿಂದ ಬಂದು ಓಹೋ ಇವ್ರು ನಮ್ಮ ಮಕ್ಕಳೇ ಅಂತ ಹೇಳಿ ಐಡೆಂಟಿಫೈ ಮಾಡಲಿಕ್ಕೆ 5 ನಿಮಿಷ ಬೇಕಾಗುತ್ತೆ, ನಿಜನಾ? ಒಂದು ಸರಿ ಪುರುಷರಿಗೆ ಕೊಟ್ಟು ನೋಡಿದಾಗ ಮಕ್ಕಳನ್ನು ಇವ್ರು ನಮ್ಮ ಮಕ್ಕಳೇನಾ ಅಂತ ಹೇಳಿ ಐಡೆಂಟಿಫೈ ಮಾಡಲಿಕ್ಕಾಗದೇ ಇರೋ ಥರ ವಾಪಸ್ ಕೊಡ್ತಾರೆ. ಇದು ಅವ್ರು ಮಾಡುವಂಥ ಕೆಲಸ. ಎಲ್ಲರೂ ಆಫೀಸ್ಗೆ ಹೋಗಬೇಕಾಗಿರುತ್ತೆ, ಎಲ್ಲರ ಕೆಲಸನೂ ನೋಡ್ತಿರ್ಬೇಕು. ಒಂದು ಕಡೆ ಟಿಫನ್ ಪ್ರಿಪೇರ್ ಮಾಡ್ತಿರ್ಬೇಕು, ಇನ್ನೊಂದು ಕಡೆ ಮಕ್ಕಳಿಗೆ ಬಟ್ಟೆ ರೆಡಿ ಮಾಡ್ತಿರ್ಬೇಕು, ಅವ್ರು ಕಿರ್ಚಾಡ್ತಿರ್ತಾರೆ, ಕೂಗಾಡ್ತಿರ್ತಾರೆ, ಅವ್ರು ಸೈಲೆಂಟಾಗಿರಿಸಬೇಕು, ಹೋಮ್ವರ್ಕ್ ಮಾಡಿಸ್ಬೇಕು. ಇದೆಲ್ಲ ಅವ್ರು ಮಾಡುವಂಥ ಕೆಲಸ. ಇದೆಲ್ಲ ರೆಕಗ್ನೈಸ್ ಮಾಡಿದ್ರೆ ಅಲ್ವಾ ಒಂದು ಕುಟುಂಬ ಗಟ್ಟಿಯಾಗಿ ಉಳಿಯುವಂತಹದ್ದು. ಒಂದು ಕುಟುಂಬದಲ್ಲಿ ಗಲಭೆಗಳು, ಘರ್ಷಣೆಗಳು ಬರದೇ ಇರುವಂತಹದ್ದು. ಕೆಲವು ಸಾರಿ ಸ್ವಲ್ಪ ಡೌನ್ ಆಗ್ಬೋದು. ಡೌನ್ ಆದ ಮಾತ್ರಕ್ಕೆ ಕಡೆಗಣಿಸಬಾರ್ದು. ಅವ್ರು ಹಿಂದೆ ಸಾಕಷ್ಟು ಮಾಡಿದ್ದಾರೆ ಕುಟುಂಬಕ್ಕೋಸ್ಕರ. ಸಪೋರ್ಟ್ ಮಾಡ್ತಾ, ಒಬ್ಬರು ಇನ್ನೊಬ್ಬರನ್ನು ಯಾವತ್ತೂ ಸಹ ಬಿಟ್ಟು ಕೊಡದೆ, ಹೌದಾ? ಒಬ್ಬರು ಇನ್ನೊಬ್ಬರನ್ನು ಯಾವತ್ತೂ ಕಡೆಗಣಿಸ್ದೆ, ಒಬ್ಬರು ಇನ್ನೊಬ್ಬರನ್ನು ಸದಾಕಾಲ ಗೌರವಿಸ್ತಾ, ಯಾವತ್ತೂ ಮರ್ಯಾದೆಗೆಟ್ಟು ನಡೆಯದೆ, ತಂದೆ ಮಗ ಪರಿಶುದ್ಧಾತ್ಮರು ಹೇಗೆ ಇನ್ನೊಬ್ಬರು ಮಾನವನ್ನು ಸಲ್ಲಿಸಿ ನಡೆಸ್ಕೊಳ್ತಿದ್ರೋ ಅದೇ ರೀತಿ ನಮ್ಮ ಕುಟುಂಬಗಳಲ್ಲೂ ನಾವು ಆಗಬೇಕು. ಅರ್ಥ ಆಯಿತಾ ನಮಗೆ ಮೆಸೇಜು? ನಮ್ಮ ಕುಟುಂಬಗಳು ಇದೇ ರೀತಿ ಇರುತ್ತಾ ಇನ್ನು ಮುಂದೆ? ಹೊರಗಡೆ ಇರುವಂಥ ಕುಟುಂಬಗಳು ಹೇಗಿರುತ್ತೆ, ಅನ್ಯರು ಹೇಗಿದ್ದಾರೆ, ಕ್ರೈಸ್ತರಲ್ಲದೆ ಇರುವಂಥವ್ರು ಹೇಗಿದ್ದಾರೆ ಅನ್ನುವಂತಹದನ್ನು ಬಿಟ್ಬಿಡೋಣ ಪ್ರಿಯರೇ. ಅಟ್ಲೀಸ್ಟ್ ಯೇಸು ಕ್ರಿಸ್ತರು ನಮಗಿದನ್ನು ಹೇಳ್ಕೊಟ್ಟಿದ್ದಾರೆ. ತಂದೆಯಾಗಿರುವಂತಹ ದೇವರು ಸತ್ಯವೇದದಲ್ಲಿ ಇಷ್ಟೊಂದನ್ನು ಬರೆಸಿದ್ದಾರೆ ಅಂತ ಹೇಳಿದ್ರೆ ಈ ಥರ ಇರಬೇಕಾಗಿರುವಂತಹ ಬಾಧ್ಯತೆ ನಮ್ಮದು. ಅವ್ರನ್ನೊಂದು ಸಾರಿ ನೋಡಿ, ಆ ತಂದೆ ಮಗ ಪರಿಶುದ್ಧಾತ್ಮರನ್ನು, ನೀನು ಬುದ್ಧಿವಂತನು, ನೀನು ತುಂಬ ಜ್ಞಾನ ಹೇಳ್ತಿದ್ಯಾ ಅಂದರೆ ನಂದಲ್ಲ, ಅದು ನನ್ನ ತಂದೆದು ಅಂತ ಇವರು, ಹೌದಾ? ನನಗೆ ವಿರುದ್ಧ ನೀನು ತಪ್ಪು ಮಾಡಿದ್ರು ನೀವು ನನಗೆ ಕ್ಷಮಿಸ್ತೀನಿ, ನೀವು ಪರಿಶುದ್ಧಾತ್ಮರ ವಿರುದ್ಧ ತಪ್ಪು ಮಾಡಬೇಡ ಅಂತ ಹೇಳಿ ಯೇಸು ಕ್ರಿಸ್ತರು ಪರಿಶುದ್ಧಾತ್ಮರನ್ನು ಸಪೋರ್ಟ್ ಮಾಡ್ತಾ, ತಂದೆಯನ್ನು ಸಪೋರ್ಟ್ ಮಾಡ್ತಾ, ತಂದೆಯಾಗಿರುವಂತಹ ದೇವರು ಏನಾದರೂ ಸುಮ್ಮನೆ ಇದ್ದಾರಾ ಯೇಸು ಕ್ರಿಸ್ತರನ್ನು ಸಪೋರ್ಟ್ ಮಾಡದೆ? ಎಷ್ಟಿದೆ ಸತ್ಯವೇದದಲ್ಲಿ. ಫಿಲಿಪ್ಪಿ ಪತ್ರಿಕೆಯನ್ನು ಓದ್ತೀವಲ್ವ, 2:7 ಏನಂತ ಬರೆಸಿದ್ದಾರೆ? ಎಷ್ಟು ಉನ್ನತಕ್ಕೆ ಏರಿಸಿದಾರಂತೆ ಯೇಸು ಕ್ರಿಸ್ತರನ್ನು ತಂದೆಯಾಗಿರುವಂತಹ ದೇವರು.
ಸರಿಸಮಾನು. ತಂದೆಯಾಗಿರುವಂತಹ ದೇವರಿಗೆ ಯೇಸು ಕ್ರಿಸ್ತರು ಸರಿಸಮಾನನು. ಜೊತೆಯಲ್ಲಿ ಸ್ವರ್ಗ, ಮರ್ತ್ಯ, ಪಾತಾಳ ಲೋಕಗಳಲ್ಲಿರುವಂಥವರೆಲ್ಲರೂ ಸಹ ಯಾರ ಮುಂದೆ ಅಡ್ಡ ಬೀಳಬೇಕಂತೆ? ಯೇಸು ಕ್ರಿಸ್ತರ ಮುಂದೆ. ಅವರೊಬ್ಬರು ಇನ್ನೊಬ್ಬರನ್ನು ಎಷ್ಟು ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದಾರೆ ನೋಡಿ. ಬಿಟ್ಕೊಡಿರುವಂತಹದ್ದೆಲ್ಲಾದರೂ ಕಾಣಿಸುತ್ತಾ? ಕೆಟ್ಟದ್ದಾಗಿ ಮಾತಾಡಿರುವಂಥದ್ದೆಲ್ಲಾದರೂ ಕಾಣಿಸುತ್ತಾ? ಈ ರೀತಿ ಇರ್ತೀವ? ಈ ಕನಸಿಟ್ಕೊಂಡೇ ನಮ್ಮನ್ನು ಸೃಷ್ಟಿ ಮಾಡಿದ್ದಾರೆ ದೇವರು. ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಉಂಟು ಮಾಡೋಣ ಅನ್ನುವಂತಹ ಪದಕ್ಕಿರುವಂಥ ಅರ್ಥ ಇದೆ. ನಮ್ಮ ಕುಟುಂಬದ ಥರನೇ ಇವರ ಕುಟುಂಬನೂ ಇರುತ್ತೆ. ಆ ಕನಸನ್ನು ನನಸು ಮಾಡ್ತೀವ? ಪ್ರಪಂಚದಲ್ಲಿರುವಂತಹ 99% ಕುಟುಂಬಗಳಲ್ಲಿ ಆ ಕನಸನ್ನು ನನಸು ಮಾಡ್ತಿಲ್ಲ. ಅಟ್ಲೀಸ್ಟ್ ಒಂದು ಕುಟುಂಬವಾಗಿ ನಿಮ್ಮ ಕುಟುಂಬಗಳನ್ನು ನೀವು ಸರಿ ಮಾಡ್ಕೊಳ್ಳಿ. ಒಬ್ಬೊಬ್ಬರೂ ಸಹ ಅವರವರ ಕುಟುಂಬಗಳನ್ನು ಸರಿ ಮಾಡಿಕೊಂಡು ಒಂದೇ ತಾಟಿಯ ಮೇಲೆ ಒಂದೇ ಲೆವೆಲಲ್ಲಿ ಬಂದು ನಿಂತಾಗ ಅದು ತಂದೆ ಮಗ ಪರಿಶುದ್ಧಾತ್ಮರ ಫ್ಯಾಮ್ಲಿಯನ್ನು ಪ್ರತಿಬಿಂಬಿಸುವಂತಹ ಫ್ಯಾಮ್ಲಿ ಆಗುತ್ತೆ ಭೂಮಿಯ ಮೇಲೆ. ಹೌದಾ? ಅದನ್ನು ನೋಡಿ ಸಾಕಷ್ಟು ಜನ ಬದಲಾಗ್ತಾರೆ. ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿ ಮುಗಿಸ್ಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆ, ಅಪ್ಪ, ಐಕ್ಯತೆ ಅಂದರೆ ಏನು ಅಂತ ಹೇಳಿ ನಿಮ್ಮನ್ನು, ಯೇಸು ಕ್ರಿಸ್ತರನ್ನು, ಪರಿಶುದ್ಧಾತ್ಮ ದೇವರನ್ನು ನೋಡಿ ಅರ್ಥ ಮಾಡ್ಕೋಬೇಕು ತಂದೆ. ನೀವು ಯೇಸು ಕ್ರಿಸ್ತರಿಗೆ ಘನ ಸಲ್ಲಿಸ್ತಿದ್ದೀರಾ, ಪರಿಶುದ್ಧಾತ್ಮ ದೇವರಿಗೆ ಮಾನವನ್ನು ಸಲ್ಲಿಸಿದ್ದೀರಾ. ಅವರು ನಿಮ್ಮನ್ನು ಕೊಂಡಾಡಿ ಮೇಲೆತ್ತಿದ್ದಾರೆ ತಂದೆ. ಇದನ್ನೆಲ್ಲ ನೋಡ್ತಿರ್ಬೇಕಾದ್ರೆ ನಮ್ಮ ಕುಟುಂಬಗಳಲ್ಲಿ ಮನುಷ್ಯರಾಗಿ ನಾವು ಇದನ್ನು ನೆರವೇರಿಸ್ತಿಲ್ಲ ಅಂತ ಅನಿಸುತ್ತೆ ತಂದೆ. ಅದಕ್ಕೋಸ್ಕರನೇ ಬಿರುಕುಗಳು, ಏರುಪೇರುಗಳು ಇದೆಲ್ಲವೂ ಸಹ ಪ್ರಪಂಚದಲ್ಲಿ ನಡೀತಿರುವಂತಹದ್ದು. ಪ್ರೀತಿಯನ್ನು ತೋರಿಸಿ ಯಾರನ್ನು ಬೇಕಾದರೂ ಹೇಗೆ ಬೇಕಾದರೂ ಹೇಳುವಂತಹ ಮಾತನ್ನೇ, ಹೇಳುವಂತಹ ಶೈಲಿಯನ್ನು ಬದಲು ಮಾಡಿದ್ರೆ ಯಾರು ಬೇಕಾದರೂ ಮಾರ್ಪಡ್ತಾರೆ ಅನ್ನುವಂತಹದನ್ನು ಅರ್ಥ ಮಾಡ್ಕೊಂಡಿದ್ದೀವಿ ತಂದೆ. ನಮ್ಮ ಕುಟುಂಬಗಳನ್ನು ನಿಮ್ಮ ಮಾತಿನ ಪ್ರಕಾರ ಇನ್ನು ಮುಂದೆ ನಾವೆಲ್ಲರೂ ಸಹ ಕಟ್ಕೊಳ್ತೀವಿ. ನಿಮ್ಮ ಕನಸನ್ನು ನಾವು ನನಸು ಮಾಡ್ತೀವಿ ಭೂಮಿಯ ಮೇಲೆ ಅನ್ನುವಂತಹ ಭರವಸೆಯನ್ನು ಕೊಡ್ತಾ ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ, ಪರಲೋಕದಲ್ಲಿರುವ ನಮ್ಮ ತಂದೆ. ಆಮೆನ್.